ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು. ಈಗಾಗಲೇ ನೀವು ನಿಮ್ಮ ಜೀವನದಲ್ಲಿ ಹಾಸುವಕ್ಕಾಗಿ ನಿಮಗೇನೇ ಗೊತ್ತಾಗದೆ ಇರ್ತಕ್ಕಂಥ ರೀತಿಯಲ್ಲಿ ನೀವು ಸಾಮಾಜೀಕರಣಗೊಂಡಿರ್ತಕ್ಕಂಥ ಒಂದು ವಿಷಯವನ್ನ ನಾವು ಈ ಒಂದು ಚಾಪ್ಟರ್ಲಿ ಇಲ್ಲಿ ಪ್ರಸ್ತಾಪವನ್ನ ಮಾಡ್ತೇವೆ. ಮಕ್ಕಳೇ, ಇಲ್ಲಿ ಬಹಳ ಪ್ರಮುಖವಾಗಿ ಸಾಮಾಜೀಕರಣ ಅಂದ್ರೆ ಏನು, ಆ ಸಾಮಾಜೀಕರಣದ ಕಾರ್ಯಗಳೇನು, ಸಾಮಾಜೀಕರಣದ ಪ್ರಕ್ರಿಯೆ ಹೇಗೆ ಪ್ರಾರಂಭ ಆಗ್ತದೆ, ಈ ಸಾಮಾಜೀಕರಣದ ಪ್ರಮುಖ ನಿಯೋಗಿಗಳು ಯಾವುವು ಅಂತಕ್ಕಂಥ ಒಂದು ವಿಷಯವನ್ನ ಬಹಳ ಪ್ರಮುಖವಾಗಿ ಈ ಒಂದು ಚಾಪ್ಟರ್ಲ್ಲಿ ತಿಳ್ಕೋಬೇಕಾಗುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿ ಈ ಸಾಮಾಜೀಕರಣ ಅಂದ್ರೆ ಏನು, ನಾನು ಒಂದು ಪ್ರಮುಖವಾಗಿ ವಿಷಯವನ್ನ ನಿಮಗೆ ಮೊದಲನೇದಾಗಿ ಸ್ಪಷ್ಟಪಡಿಸ್ತೇನೆ. ಮನುಷ್ಯ ಯಾವಾಗಲೂ ಸಹ ಸಂಘಜೀವಿ ಮತ್ತು ಸಮಾಜ ಜೀವಿ. ಈ ವಿಷಯವನ್ನ ಯಾವುದೇ ಕಾರಣಕ್ಕೆ ಯಾರು ಮರೆಯಂಗಿಲ್ಲ. ಮನುಷ್ಯ ಯಾವಾಗಲೂ ಸಹ ಸಂಘಜೀವಿ ಮತ್ತು ಸಮಾಜ ಜೀವಿ ಅಂತ. ಸೊ ಸಮಾಜ ಜೀವಿ ಅಂತ ಏನು ಅನ್ಕೊಳ್ತೀವಲ್ಲ, ಹೇಳ್ತೀವಲ್ಲ, ಅದರಲ್ಲಿನೇ ಈ ಸಾಮಾಜೀಕರಣ ಅಂತಕ್ಕಂಥ ಪ್ರಕ್ರಿಯೆಯ ಅಂಶ ಅಡಗಿರ್ತಕ್ಕಂಥದನ್ನ ನಾವು ಗುರುತಿಸಬಹುದು. ಮಕ್ಕಳಿಗೆ ಇಲ್ಲಿ ಸಾಮಾಜೀಕರಣ ಅಂದ್ರೆ ಏನು ಅಂತಕ್ಕಂಥ ಒಂದು ಅರ್ಥವನ್ನ ನೋಡಿದ್ರೆ ನಿಮಗೆ ಆಗ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸಮಾಜದ ಜೀವಿಗಳಲ್ಲಿ ಪರಸ್ಪರ ಇದು ಸಮಾಜದ ಒಂದು ಜೀವಿಗಳಲ್ಲಿ ಪರಸ್ಪರ ಅವಲಂಬನೆ ಉಂಟಾಗಿ ಅವರು ತಮ್ಮ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ, ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಲ್ಸ್ ಅಂತ ಹೇಳಿ ಕರೀತೀವಿ. ಡ್ಯೂಟೀಸ್ ಮತ್ತು ರೆಸ್ಪಾನ್ಸಿಬಲ್ಸ್, ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನ ಅರಿತು ಜೀವಿಸುವ ಒಂದು ಕ್ರಮಬದ್ಧ ಪ್ರಕ್ರಿಯೆ ಅಂತೇಳಿ ನಾವು ಇದನ್ನ ಕರಿತೀವಿ. ಮಕ್ಕಳೇ, ಸಮಾಜದಲ್ಲಿ ನಮ್ಮನ್ನು ಬಿಟ್ಟು ಇರೋರೆಲ್ಲರೂ ಬೇರೆಯವ್ರನ್ನ ನಾವು ಜೀವಿಗಳು ಅಂತೇಳಿ ಕರೆಯೋದು. ಸಮಾಜದ ಜೀವಿಗಳಲ್ಲಿ ಪರಸ್ಪರ ಅವಲಂಬನೆ ಉಂಟಾಗಿ ಅವರು ಅಂದ್ರೆ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಅರಿತು, ತಮ್ಮ ಕರ್ತವ್ಯಗಳು ಏನು, ನಮ್ಮ ಜವಾಬ್ದಾರಿ ಏನು, ಡ್ಯೂಟೀಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು, ಇವುಗಳನ್ನು ಅರಿತು ಅಂದ್ರೆ ಅರ್ಥ ಮಾಡಿಕೊಂಡು ಒಂದು ಜೀವಿಸ್ತಕ್ಕಂಥ ಪ್ರಕ್ರಿಯೆ ನಾವೆಲ್ಲ ಅದನ್ನ ಮಾಡ್ತಾ ಇದ್ದೀವಿ. ಆ ರೀತಿ ಅರಿತು ಜೀವಿಸ್ತಾ ಇದ್ದೀವಿ. ಆದ್ರೆ ಆ ರೀತಿ ಮಾಡ್ತಾ ಇದೀವೋ ಇಲ್ಲೋ ಅಂತಕ್ಕಂಥದ್ದು ನಮಗೆ ನಮ್ಮ ಗಮನಕ್ಕೇನೆ ಬರ್ದಂಗೆ ನಾವು ಮಾಡ್ತಾ ಇರ್ತೀವ. ಅಂತ ಒಂದು ಪ್ರಕ್ರಿಯೆ ಅಂತ ಏನು ಕರಿತೀವಲ್ಲ, ಇದನ್ನ ನಾವು ಸಾಮಾಜೀಕರಣ ಅಂತಕ್ಕಂಥ ಅಂಶವನ್ನ ನಾವು ಹೇಳ್ತಿದ್ರ ಅರ್ಥವನ್ನ ನಾವು ಈ ರೀತಿ ಹೇಳ್ಬೋದು. ಹೇಗೆ ಸಾಮಾಜೀಕರಣ ಆಗುತ್ತೆ? ಮನುಷ್ಯ, ನಾನು ಈಗಾಗಲೇ ಹೇಳಿದೆ, ಹುಟ್ಟಿದಾಗ ಅವನಿಗೆ ಯಾವುದೇ ರೀತಿಯ ಸಮಾಜದ ಒಂದು ಸಂಕೋಲೆ ಅಥವಾ ಸಮಾಜದ ಬದ್ಧತೆ ಇವೇನು ಗೊತ್ತಿರೋದಿಲ್ಲ, ಸಮಾಜದ ಪ್ರಕ್ರಿಯೆಗಳು ಏನು ಗೊತ್ತಿರೋದಿಲ್ಲ. ಹುಟ್ಟಿದಾಗ ಕೇವಲ ಮಾಂಸದ ಮುದ್ದೆ, ಏನು ಅನುವಂಶೀಯತೆಯನ್ನು ತಂದೆ ತಾಯಿಗಳ ಅನುವಂಶೀಯ ಪ್ರಕ್ರಿಯೆಯಿಂದ ಕೆಲವು ಲಕ್ಷಣಗಳು, ಗುಣಲಕ್ಷಣಗಳು ಬೈ ಬರ್ತ್ ಜನ್ಮದಿಂದ ಬಂದಿರ್ಬೋದು. ಆದರೆ ಸಮಾಜದಲ್ಲಿ ಬೆರೆತು ಸಮಾಜದಲ್ಲಿ ಪರಸ್ಪರ ಅವಲಂಬನೆ ಉಂಟಾದಾಗ ಆಗ್ತಕ್ಕಂಥ ಕ್ರಿಯೆ ಇದೆಯಲ್ಲ, ಆಗ್ತಕ್ಕಂಥ ಜೀವನದ ಒಡನಾಟದಲ್ಲಿ ಬರ್ತಕ್ಕಂಥ ಪ್ರಕ್ರಿಯೆಗಳಿದಾವಲ್ಲ, ಅದನ್ನ ನಾವು ಸಾಮಾಜೀಕರಣ ಅಂತ ಹೇಳಿ ನಾವು ಕರೀತಾ ಹೋಗ್ತೇವೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಹುಟ್ಟಿದಾಗ ಮನುಷ್ಯ ಒಂದು ರೀತಿ ಮುಗ್ಧವಾಗಿರ್ತಾನೆ. ಅವನಿಗೆ ಯಾವುದೇ ರೀತಿ ಮೋಸ, ದಗ, ವಂಚನೆ, ಇನ್ನೊಬ್ಬರನ್ನ ಟೀಸ್ ಮಾಡ್ತಕ್ಕಂಥದ್ದು ಅಂದ್ರೆ ಏಳಿಸ್ತಕ್ಕಂಥದ್ದಾಗಲಿ, ಮೆಚ್ಚತಕ್ಕಂಥದ್ದಾಗಲಿ, ಅನ್ಯೋನ್ಯತೆ, ನಂಬಿಕೆ, ವಿಶ್ವಾಸ, ಪ್ರೀತಿ, ವಾತ್ಸಲ್ಯ ಇವೆಲ್ಲ ಹುಟ್ಟಿದ ನಂತರವಾಗಿ ಕಲ್ತ್ಕೊಳ್ತಕ್ಕಂಥ ಗುಣಗಳು ಇವೆಲ್ಲ. ಕಲ್ತ್ಕೊಳ್ತಾನೆ ಅವನ್ನೆಲ್ಲ ಎಲ್ಲಿ ಕಲ್ತ್ಕೊಳ್ತಾನೆ? ಸಮಾಜದಲ್ಲಿ ಕಲ್ತ್ಕೊಳ್ತಾನೆ. ಸಮಾಜ ಅಂದ್ರೆ ಯಾವುದು ಬರ್ತದೆ, ಅದರ ನಿಯೋಗಿಗಳನ್ನು ಹೇಳ್ತಾ ಹೋದಾಗ ನಾನು ಅದನ್ನ ನಂತರವಾಗಿ ಈ ನಿಯೋಗಿಗಳನ್ನು ಹೇಳ್ತೀನಿ. ಯಾವುದನ್ನ ಎಲ್ಲಿ ಸಮಾಜದ ನಿಯೋಗಿಗಳು ಅಂತೇಳಿ ಯಾವನ್ನ ಕರಿತೀವಿ ಅಂದಾಗ ಆಗ ನಾವು ಅವಷ್ಟನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಬಹಳ ಪ್ರಮುಖವಾಗಿ ಆ ರೀತಿ ಸಮಾಜದಲ್ಲಿ ತನಗೆ ಗೊತ್ತಿಲ್ಲದೇನೆ ತಾನು ಅನೇಕ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅನೇಕ ರೀತಿಯ ಸಂಬಂಧಗಳನ್ನು ಕಲ್ಪಿಸಿಕೊಂಡು ತಾವು ಅಳವಡಿಸಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಒಂದು ಸಾಮಾಜೀಕರಣ ಅಂತೇಳಿ ನಾವು ಕರಿಬಹುದು. ಈ ಸಾಮಾಜೀಕರಣದ
ಆಗ್ತವೆ ಸಾಮಾಜೀಕರಣದ ಕಾರ್ಯಗಳು ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗ್ತದೆ. ಸಾಮಾಜೀಕರಣದ ಕಾರ್ಯಗಳು ಮೊದಲನೇದಾಗಿ ಸಾಮಾಜಿಕ ಜೀವಿ. ನಾ ಹೇಳಿದೆ, ನಾನು ಆಗಲೇ ಹೇಳಿದ್ದೀನಿ, ಮೊದಲನೇ ಪಾಯಿಂಟ್, ಮನುಷ್ಯ ಸ್ವಾವಲಂಬಿ ಅಲ್ಲ, ಪರಾವಲಂಬಿ. ವೈಯಕ್ತಿಕವಾಗಿ ಒಂಟಿಯಾಗಿ ಮನುಷ್ಯ ಬಾಳಕ್ಕಾಗಲ್ಲ. ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಒಂಟಿಯಾಗಿ ಹುಟ್ಟಿದಾಗಿದ್ದ ಯಾವ ಮನುಷ್ಯನ, ಯಾವುದೇ ಪ್ರಾಣಿಯ ಯಾವುದೇ ಸಂಪರ್ಕವಿಲ್ಲದೆ ಮನುಷ್ಯ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅವನು ಬೆಳೆದ್ರೆ, ಆ ರೀತಿ ಬೆಳೆದ್ರೆ ಅವನು ಮನುಷ್ಯನಾಗಿ ಕಾಣೋದಿಲ್ಲ. ಅವನು ಮನುಷ್ಯ ಏನಾಗಿ ಕಾಣ್ತಂದ್ರೆ ಒಂದು ರೀತಿ ಮೃಗ ರೂಪಾದಿಗಿರ್ತಾನೆ. ಹೇಳಿದ್ನಲ್ಲ, ದೇವರಾಗಿರ್ಬೇಕು, ಇಲ್ಲ ದೆವ್ವ ಆಗಿರ್ಬೇಕು, ಯಾರೂ ಸಂಪರ್ಕ ಇಲ್ಲಂಗೆ ಮನುಷ್ಯ ಬೆಳೆದ್ರೆ ಅವನು ಮನುಷ್ಯನ ಲಕ್ಷಣಗಳನ್ನ, ವಿವೇಚನಾ ಗುಣಗಳನ್ನ ಯಾವನು ಪಡಿಸಕ್ ಆಗಲ್ಲ. ಅವನು ಸಮಾಜ ಜೀವಿಯಾಗಿ ಬೆರೀತಾನೆ, ಸಮಾಜಮುಖಿಯಾಗಿ ಅವನ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಳ್ತಾನ. ಹಾಗಿದ್ರೆ ಮಾತ್ರ ಅವನು ತನ್ನ ಸ್ವಂತಿಕೆಯನ್ನ ಬೇರೆಯವರಿಗೆ ಬಿಟ್ಕೊಡ್ಲಿಕ್ಕೆ ಅಥವಾ ಬೇರೆಯವರ ಉತ್ತಮ ಗುಣಗಳನ್ನ ಅವನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಇದ್ದರೆ ಅವನು ಒಂದು ಸುಖಕರವಾದ ಕಂಫರ್ಟಬಲ್ ಲೈಫ್ ಅಂತ ಕರೀವಲ್ಲ, ಅಂದ್ರೆ ಹಿತಕರ ಸುಖಕರವಾದ ಒಂದು ಲೈಫನ್ನ, ಜೀವನವನ್ನ ಲೀಡ್ ಮಾಡಲಿಕ್ಕೆ ಅಂತ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಬಯಸ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸುಖಕರವಾಗಿ ಉತ್ತಮವಾಗಿ ನಾವು ಜೀವಿಸ್ಬೇಕು ಅಂತಕ್ಕಂಥದ್ದು ಎಲ್ಲರೂ ಬಯಸ್ತಾರೆ. ಇಲ್ಲಪ್ಪ, ನಾನು ಕೆಟ್ಟದಾಗಿ ಜೀವಿಸ್ಬೇಕು, ಸುಖ ಇಲ್ದಾಗ ಜೀವಿಸ್ಬೇಕು, ನಾನು ಅಕ್ವರ್ಡ್ ಆಗಿ ಬೆಳಿಬೇಕು ಅಂತೇಳಿ ಯಾರಾದ್ರೂ ಬಯಸ್ತಾರ? ಇಲ್ಲ. ಎಲ್ಲರೂ ಬಯಸ್ತಕ್ಕಂಥದ್ದು ಬಹಳ ಉತ್ತಮ ರೀತಿಯ ಜೀವನವನ್ನು ನಾವು ಸಾಗಿಸ್ಬೇಕು, ಒಳ್ಳೆ ರೀತಿಯ ಆಹಾರವನ್ನು ಸೇವಿಸಬೇಕು, ಒಳ್ಳೆ ರೀತಿಯ ಉಡುಪನ್ನು ಧರಿಸಬೇಕು, ಒಳ್ಳೆ ಒಂದು ವಸತಿ ಇರಬೇಕು. ಅಂದ್ರೆ ಫಂಡಮೆಂಟಲ್ ಬೇಸಿಕ್ಸ್ ಅಂತ ಏನ್ ಕರಿತೀವಿ, ಊಟ, ವಸತಿ, ಬಟ್ಟೆ. ಆದಿಮಾನವ ಹೇಗಿದ್ದ ಅಂತಕ್ಕಂಥದ್ದನ್ನ ನೀವು ಗಮನಿಸ್ತೀರಾ? ಆದಿಮಾನವ ಹೇಗಿದ್ದ, ಈಗ ಹೇಗಿದ್ದಾನೆ ಮನುಷ್ಯ, ನಾವು ನೋಡ್ತಾ ಹೋಗ್ತೀವಿ. ಮುಂದೆ ಹೇಗಿರ್ತಾನೋ ಏನು. ಇವತ್ತು ಕಂಪ್ಯೂಟರ್ ಯುಗ, ಸ್ಪರ್ಧಾತ್ಮಕ ಜಗತ್ತು. ಹಿಂದೆ ಹೇಗಿದ್ದ, ಈಗ ಹೇಗಿದ್ದಾನೆ, ಮುಂದೆ ಹೇಗಿರ್ತಾನೆ, ಇವನ್ನ ನೋಡ್ತಾ ಹೋದ್ರೆ ಇದಕ್ಕೆ ಸಂಬಂಧಪಟ್ಟದ್ದೇನಪ್ಪ ಅಂತಂದ್ರೆ ಸಾಮಾಜಿಕ ಜೀವಿ. ಕಾರಣ ಇದೆಲ್ಲ ಆಗ್ಲಿಕ್ಕೆ ಕಾರಣ ಒಂದೇ ವರ್ಷದಲ್ಲಿ, ಒಂದೇ ತಿಂಗಳಲ್ಲಿ, ಒಂದೇ ವರ್ಷದಲ್ಲಿ, 10 ವರ್ಷದಲ್ಲಿ ಆಗಿಲ್ಲ, ಒಂದೇ ಶತಮಾನದಲ್ಲೂ ಆಗಿಲ್ಲ. ಗ್ರ್ಯಾಜುಯಲಿ ಅಂದ್ರೆ ನಿಧಾನವಾಗಿ ಅಂತ ಏನು ಕರಿತೀವಲ್ಲ, ಹಂತವಾಗಿ ನಿಧಾನವಾಗಿ ಸಾವಿರಾರು ವರ್ಷಗಳ ಒಂದು ಹಂತಕ್ಕೆ ಬಂದ್ಬಿಟ್ಟು ಉತ್ತಮ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನ ಸಮಾಜದಲ್ಲಿ ಒಂದು ಬಿಟ್ಟು ಮನುಷ್ಯ ಇವತ್ತು ಉತ್ತಮ ಒಬ್ಬ ಮನುಷ್ಯ ಅಂತಂದ್ರೆ, ಮನುಷ್ಯ ಜೀವಿ ಅಂದ್ರೆ ಇವತ್ತು ಬಹಳ ಪ್ರಜ್ಞಾವಂತ ಜೀವಿ, ಉತ್ತಮ ಜೀವಿ ಅಂತೇಳಿ ಕರೆಸ್ಕೊಳ್ಳಿಕ್ಕೆ ಕಾರಣ ಆಗಿದೆ. ಇದು ಇದರ ಒಂದು ಲಕ್ಷಣ, ಸಮಾಜ ಜೀವಿಯಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ಕೌಶಲ್ಯಗಳ ಕಲಿಕೆ ಮತ್ತು ಅಳವಡಿಕೆ. ಕಲಿಕೆ, ಕೌಶಲ್ಯಗಳನ್ನ ಕಲಿತಾ ಹೋಗ್ತಾನೆ ಮನುಷ್ಯ. ಸಮಾಜದಲ್ಲಿ ಬೆರಿತಾನೆ ಅಂತಂದ್ರೆ ಅವನು ಕೌಶಲ್ಯಗಳನ್ನ ಕಲಿತಾ ಹೋಗ್ತಾನೆ. ಕುಶಲತೆಗಳು ಅಂತ ಕರಿಬಹುದು. ಅವನು ಕುಶಲತೆಗಳು ಅಂದ್ರೆ ತಾವು ಮಾಡತಕ್ಕಂಥ ಕೆಲಸದಲ್ಲಿ ಪ್ರಾವೀಣ್ಯತೆ ಹೊಂದೋದು, ತಾವು ಮಾಡತಕ್ಕಂಥ ಕೆಲಸದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದತಕ್ಕಂಥದ್ದು. ಒಬ್ಬ ಬೈಕನ್ನ ಸರಿ ಮಾಡ್ತಕ್ಕಂಥದ್ದಾಗಲಿ ಅಥವಾ ಬೈಕನ್ನ ತಯಾರು ಮಾಡ್ತಕ್ಕಂಥದ್ದೇ ಆಗಲಿ, ಕಾರನ್ನ ತಯಾರು ಮಾಡ್ತಕ್ಕಂಥದ್ದೇ ಆಗಲಿ, ಕಾರನ್ನ ರಿಪೇರಿ ಮಾಡ್ತಕ್ಕಂಥದ್ದೇ ಆಗಲಿ, ಮನೆಯನ್ನ ಕಟ್ತಕ್ಕಂಥದ್ದೇ ಆಗಲಿ, ಯಾರೇ ಆಗಿರಲಿ, ಒಂದು ಉದಾಹರಣೆ, ಅವನು ಅದೇ ಕೆಲಸವನ್ನ ಪದೇ 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 ಮಾಡೋದ್ರಿಂದ, ಒಂದು ಕೆಲಸವನ್ನ ಪದೇ ಪದೇ ಮಾಡೋದ್ರಿಂದ ಅವನು ಸಾಕಷ್ಟು ಪ್ರಾವೀಣ್ಯತೆಯನ್ನು ಪಡಿತಾನೆ, ಅನುಸರಿಸ್ತಾರೆ. ಅದನ್ನ ಬೇರೆಯವರು ಅನುಸರಿಸ್ತಾರೆ. ಈಗ ಯಾರೋ ಒಬ್ಬ ಉತ್ತಮ ಕಟ್ಟಡವನ್ನು ಕಟ್ಟತಕ್ಕಂಥವನು ಅಥವಾ ಕಾರನ್ನ ರಿಪೇರಿ ಮಾಡ್ತಕ್ಕಂಥವನು ಇರ್ತಾನೆ, ಅವನ ಜೊತೆಗೆ ಬೇರೆ ಒಬ್ಬನ ಬರೀತಾನೆ, ಬೇರೆ ಒಬ್ಬನ ಸೇರ್ಕೊಳ್ತಾನೆ ಕೆಲಸಕ್ಕೆ. ಆ ಕಾರನ್ನ ರಿಪೇರಿ ಮಾಡ್ತಕ್ಕಂಥ ಮೆಕ್ಯಾನಿಕ್ ಕೆಲಸಕ್ಕೆ ಅವನು ಇನ್ನೊಬ್ಬನ ಯಾರೋ ಒಬ್ಬ ಹೋಗಿ ಸೇರ್ಕೊಳ್ತಾನೆ. ಅಂದ್ರೆ ಅವನು ಚೆನ್ನಾಗಿ ಉತ್ತಮವಾದಂತ ಒಂದು ಕೆಲಸವನ್ನ ಅವನು ಕಲ್ತಿದ್ರೆ ಇವನು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆ. ಇವನು ಕಲಿತಾನೆ ಅಂತಂದ್ರೆ ಆ ಕೌಶಲ್ಯವನ್ನ ಕಲಿತಾನೆ. ಕಾರನ್ನ ಯಾವ ರೀತಿ ಏನಾದರೂ ಅದರಲ್ಲಿ ತೊಂದರೆ ಇದ್ರೆ ರಿಪೇರಿ ಮಾಡಬೇಕು, ಮನೆಯನ್ನ ಹೇಗೆ ಕಟ್ಟಿದ್ರೆ ಅದು ಬಂದೋಬಸ್ತಾಗಿ ನಿಲ್ಲುತ್ತೆ, ಗಟ್ಟಿಯಾಗಿ ಸಾಕಷ್ಟು ದಿನ ಬಾಳಿಕೆ ಬರುತ್ತೆ. ಇವನ್ನ ಅದ್ರ ಜೊತೆಗೆ ಕಟ್ಟಡ ಕಟ್ಟತಕ್ಕಂಥ ಒಬ್ಬ ತರಗಾರ ಏನಿರ್ತಾನೆ ಅವನ ಜೊತೆಗೆ ಇನ್ನೊಬ್ಬ ತರಗಾರ ಬೆರೆತ್ರೆ, ಅಥವಾ ಏನು ಗ್ಯಾರೇಜ್ ನಲ್ಲಿ ಕಾರ್ ರಿಪೇರಿ ಮಾಡ್ತಕ್ಕಂಥ ಒಬ್ಬ ಮೆಕ್ಯಾನಿಕ್ ಅವನು ಇನ್ನೊಬ್ಬನಿಗೆ ಹೇಳ್ಕೊಡ್ತಕ್ಕಂಥ ಪ್ರಕ್ರಿಯೆ. ಉದಾಹರಣೆ ತಗೊಂಡೆ ಒಂದೆರಡು.
ಅವರು ಉತ್ತಮವಾಗಿ ಕಲಿತಿದ್ರೆ ಅವ್ರು ಇನ್ನೊಬ್ಬರಿಗೆ ಚೆನ್ನಾಗಿ ಕಲಿಸ್ತಾರೆ ಕಲ್ತ್ಕೊಂಡು ಆ ಕೌಶಲ್ಯಗಳನ್ನ ಕಲಿತಾರ ಅಷ್ಟೇ, ಕಲ್ತ ಅಷ್ಟೇ ಕಲಿತಾರ ಇಲ್ಲ, ಅವನ್ನ ಅಳವಡಿಕೆ ಮಾಡ್ಕೊಡ್ತಾರೆ. ನಾಳೆ ಅವನು ಒಬ್ಬ ಉತ್ತಮ ಮೆಕ್ಯಾನಿಕ್ ಆಗ್ತಾನೆ, ನಾಳೆ ಇನ್ನೊಬ್ಬ ಅವನು ಸಹ ಉತ್ತಮವಾಗಿ ಕಟ್ಟಡವನ್ನು ಕಟ್ಟತಕ್ಕಂಥ ಕರಗಾರ ಆಗ್ತಾನೆ. ಒಬ್ಬ ಇಂಜಿನಿಯರ್, ಒಳ್ಳೆ ಇಂಜಿನಿಯರ್ ಇನ್ನೊಬ್ಬ ಇಂಜಿನಿಯರ್ ಅನ್ನ ತಯಾರು ಮಾಡ್ತಾನೆ. ಒಬ್ಬ ಡಾಕ್ಟರ್ ಒಳ್ಳೆ ತನ್ನ ಸಹೋದ್ಯೋಗಿ ಅಥವಾ ಶಿಷ್ಯ ಡಾಕ್ಟರ್ನ ಹೆಚ್ಚುವರಿಯಾಗಿ ಹೆಚ್ಚು ಉತ್ತಮ ವೈದ್ಯರನ್ನಾಗಿ ಇಂಜಿನಿಯರ್ನಾಗಿ ತಯಾರು ಮಾಡ್ತಾರೆ. ಬೆರೀತಾ ಹೋಗ್ಬೇಕು. ಎಲ್ಲಿ ಒಂದೇ ಸರಿ ಡಾಕ್ಟರ್ ಹತ್ರ ಬೆರೆತ್ಬಿಟ್ರೆ ಹಂಗೆ ಡಾಕ್ಟರ್ ಆಗೋದಿಲ್ಲ. ಅಷ್ಟು ಆ ಒಂದು ಏನು ಎಜುಕೇಶನ್ ಇದೆ ಆ ಎಜುಕೇಶನ್ ಪಡ್ಕೊಂಡು ಬಂದ್ಮೇಲೆ ಏನು MBBS ಡಾಕ್ಟರ್ ಆಗಲಿಕ್ಕೆ ಏನಾಗಿರ್ಬೇಕು, MBBS ಅನ್ನು ಓದಿರ್ಬೇಕು, ಮಿನಿಮಮ್ ಕ್ವಾಲಿಫಿಕೇಶನ್. ಅದನ್ನು ಪಡ್ಕೊಂಡು ಬಂದವರೆಲ್ಲ ಬಹಳ ಉತ್ತಮವಾದಂತಹ ಟ್ರೀಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಏನಾಗಬೇಕಾಗುತ್ತೆ? ಇನ್ನೂ ಹಿರಿಯ ವೈದ್ಯರ ಜೊತೆಗೆ ಸಾಕಷ್ಟು ಅನುಭವಗಳನ್ನು ಹಂಚ್ಕೋಬೇಕಾಗುತ್ತೆ. ಆ ಅನುಭವಗಳನ್ನು ಹಂಚಿಕೊಂಡು ಅವರಿಂದ ಸಲಹೆ ಸಹಕಾರಗಳನ್ನು ಪಡ್ಕೊಂಡಾಗ ಅವನು ಉತ್ತಮ ವೈದ್ಯನಾಗಲಿಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಓದಿ ಅಷ್ಟೇ ಇದು ಮಾಡಿದರೆ ಅಷ್ಟು ಸಾಕಾಗೋದಿಲ್ಲ, ಸಂಪೂರ್ಣವಾಗಿ ಆಗೋದಿಲ್ಲ. ಸೊ ಹೀಗೆ ಈ ಕೌಶಲ್ಯಗಳನ್ನು ಕಲಿಯುವುದು ಮತ್ತು ಅಳವಡಿಸುವುದು. ಈಗ ಕೇವಲ ಕಲಿಯೋದಷ್ಟೇ ಅಲ್ಲ, ಕಲಿತು ಅಳವಡಿಸಿಕೊಂಡ್ರೆ ಆಗ ಸಮಾಜದ ಅಭಿವೃದ್ಧಿನೂ ಆಗ್ತದೆ. ಅವು ಮತ್ತೆ ಇನ್ನೊಬ್ಬರಿಗೆ ಕೌಶಲ್ಯಗಳನ್ನು ಕಲಿಸೋದು, ಮತ್ತೆ ಅವನು ಇನ್ನೊಬ್ಬನ್ನು ಕಲ್ತ್ಕೊಂಡು ಅಳವಡಿಕೆ ಮಾಡ್ಕೊಳ್ಳೋದು. ಹೀಗೆ ಎಲ್ಲರೂ ಅಷ್ಟೇ. ಇವತ್ತು ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಉದ್ಯೋಗಿಗಳನ್ನ ತಗೊಳ್ಳಿ, ಎಲ್ಲ ಉದ್ಯೋಗಿಗಳು ಹಾಗೇನೆ ನೇಮಕ ಆಗಿದ್ರೆ ಉತ್ತಮ ಉದ್ಯೋಗಿಗಳು ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಾಕಷ್ಟು ಜನ ಇದ್ದಾರೆ. ಪ್ಲೆಂಟಿ ಆಫ್ ಅಂತೀವಿ ಅಲ್ವಾ? ಸೊ ಅವರೆಲ್ಲ ಇದ್ದಕ್ಕಿದ್ದಂಗೆ ಅಲ್ಲಿ ಆ ಉದ್ಯೋಗದಲ್ಲಿ ತರಬೇತಿಯನ್ನು ಹೊಂದಿ ಆಗಿದಾರ? ಇಲ್ಲ. ಬೇರೆ ಬೇರೆ ಪ್ರಕ್ರಿಯೆ, ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಕಲಿಕೆ ಮತ್ತು ಅಳವಡಿಕೆಯ ಗುಣವನ್ನು ಅಳವಡಿಸಿಕೊಂಡು ಆಗಿರ್ತಕ್ಕಂಥದ್ದು ಅಲ್ವಾ? ಅದೇ ಸಾಮಾಜಿಕರಣ. ನೆಕ್ಸ್ಟ್ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸುತ್ತೆ. ಸಾಮಾಜಿಕರಣ ಅಂತಕ್ಕಂಥ ಏನು ನಾನು ಮೊನ್ನೆ ಹೇಳ್ತಿದ್ದೆ, ಸಾಮಾಜಿಕ ಸಂಬಂಧಗಳು, ರಿಲೇಶನ್ಶಿಪ್ಸ್, ಸಂಬಂಧಗಳು. ನಮ್ಮ ಸಂಬಂಧಿಕರು ಅವರು ಯಾವ ರೀತಿ ಸಂಬಂಧಿಕರು, ಬೇರೆ ಬೇರೆ ರೀತಿಯಲ್ಲ ಸ್ನೇಹಿತರು, ಸಂಬಂಧಿಕರು, ಅನೇಕ ರೀತಿಯ ಸ್ನೇಹಿತರನ್ನ ಸಂಬಂಧಿಕರನ್ನ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ವೈವಾಹಿಕ ಜೀವನಗಳನ್ನು ನಡೆಸ್ತಕ್ಕಂಥದ್ದು. ಸೊ ಹಾಗೆ ಸ್ನೇಹಿತರೊಂದಿಗೆ ಬೆರೆತಕ್ಕಂಥದ್ದು, ಕಲೀಗ್ಸ್ ಜೊತೆಗೆ ಅಂದ್ರೆ ಸಹೋದ್ಯೋಗಿಗಳೊಂದಿಗೆ ಸಂಬಂಧವನ್ನು ಹೊಂದತಕ್ಕಂಥದ್ದು, ಸಹೋದ್ಯೋಗಿಗಳೊಂದಿಗೆ. ಸೊ ಈ ರೀತಿ ಬೆಳೀತಾ 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 ಅವರಲ್ಲಿರ್ತಕ್ಕಂಥ ಅಂಶಗಳನ್ನ ನಾವು ಕಲಿತಾ ಹೋಗ್ತಕ್ಕಂಥದ್ದು, ನಮ್ಮಲ್ಲಿರ್ತಕ್ಕಂಥ ಅಂಶಗಳನ್ನು ನಮಗೆ ಗೊತ್ತಿದ್ದಂಗೆ ಅವ್ರು ಕಲಿತಾ ಹೋಗ್ತಕ್ಕಂಥದ್ದು. ಸೊ ಯಾರು ಒಳ್ಳೆಯ ಗುಣಗಳನ್ನ, ಒಳ್ಳೆಯ ಸಂಸ್ಕೃತಿಯನ್ನ, ಒಳ್ಳೆಯ ನಾಗರಿಕತೆಯನ್ನ ಅಳವಡಿಸ್ಕೊಂಡಿರ್ತಾರೋ ಅವನ್ನ ನಾವು ಬೆಳೆಸ್ಕೊಳ್ತಾ ಹೋಗೋದು, ಅವನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು. ಈ ಸಾಮಾಜಿಕ ಸಂಬಂಧ ಗಟ್ಟಿ ಆಗಬೇಕು. ಸಮಾಜದಲ್ಲಿ ಸಾಮಾಜಿಕ ಸಂಬಂಧ ಬಹಳ ಮುಖ್ಯ. ಇದು ಏನಾಗುತ್ತೆ ಅಂದ್ರೆ ಭದ್ರತೆಯನ್ನು ಒದಗಿಸುತ್ತೆ. ಎಲ್ಲಿ ಸಾಮಾಜಿಕ ಸಂಬಂಧಗಳ ಕೊರತೆ ಇರುತ್ತೋ ಆಗ ಭದ್ರತೆಯ ಭಯ ಮನುಷ್ಯನಿಗೆ ಕಾಡ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಏನಾದರೂ ನಿಮಗೆ ಕಷ್ಟ ಸುಖಗಳು ಬಂದಾಗ, ಸುಖ ಬರ್ಬೋದು, ಕಷ್ಟ ಬರ್ಬೋದು. ಕಷ್ಟ ಬಂದಾಗ ನಮ್ಮ ನೆಂಟರಿಷ್ಟರು ಅಥವಾ ಸ್ನೇಹಿತರು ಅಥವಾ ಸಹೋದ್ಯೋಗಿ ಮಿತ್ರರು, ಹೀಗೆ ಕಲೀಗ್ಸ್ ಅಂತ ಏನಂತೀವೋ, ಇವ್ರು ಯಾರಾದರೂ ಸಹಾಯಕ್ಕೆ ಬರ್ಬೋದು. ಯಾಕೆಂದ್ರೆ ಉತ್ತಮವಾಗಿ ನಾವು ಅವರ ಜೊತೆಗೆ ಒಡನಾಟ ಇಟ್ಕೊಂಡಾಗ ಅವ್ರು ಬರ್ತಾರೆ ಬಿಡು ಅಂತಕ್ಕಂಥ ಒಂದು ಧೈರ್ಯ ಇರ್ತಕ್ಕಂಥದ್ದು. ಏನಾದ್ರು ಕಷ್ಟ ಬಂದಾಗ, ಸುಖ ಬಂದಾಗಲೂ ಸಹ ಸುಖವನ್ನು ಒಬ್ಬನೇ ಅನುಭವಿಸ್ತಾರೆ ಅಥವಾ ಒಬ್ಬರೇ ಅನುಭವಿಸ್ತಾರೆ. ಬೇರೆಯವರೊಂದಿಗೆ ಅದನ್ನ ಸ್ವಲ್ಪ ಹಂಚಿಕೊಂಡು ಖುಷಿ ಪಡ್ತಕ್ಕಂಥದ್ದು ಇದೆಯಲ್ಲ, ಇನ್ನೂ ಹೆಚ್ಚು ಖುಷಿ ಸಿಗುತ್ತೆ. ಸೊ ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಈ ಕಷ್ಟ ಸುಖಗಳನ್ನು ಹಂಚ್ಕೊಳ್ತಕ್ಕಂಥದ್ದು, ಅನ್ಯೋನ್ಯತೆಯಿಂದ ಮನುಷ್ಯ ಬೆಳೀತಕ್ಕಂಥದ್ದು, ಅಕ್ಕರೆ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯಗಳು, ಇವುಗಳು ಮಾನವ ಸಂಬಂಧವನ್ನ ಗಟ್ಟಿಗೊಳಿಸೋದ್ರ ಜೊತೆಗೆ ಸಮಾಜ ಬಲಿಷ್ಠವಾಗಲಿಕ್ಕೆ, ಮನುಷ್ಯ ನಿರಮ್ಮಳವಾಗಿ ಬದುಕಿಗೆ ಸಹಕಾರವನ್ನು ಹೊರತಕ್ಕಂಥ. ಸೊ ಹಾಗೆ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯ ಆಗ್ತದೆ. ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಮುಟ್ಟಬೇಕು ಅಂದ್ರೆ ಸರ್ವ ಕ್ಷೇತ್ರಗಳಲ್ಲೂ ಸಹ, ಸರ್ವ ಕ್ಷೇತ್ರಗಳಲ್ಲಿ ಸಂಪೂರ್ಣ ಬೆಳವಣಿಗೆ. ಸರ್ವ ಕ್ಷೇತ್ರ ಅಂದ್ರೆ ಪರಿಪೂರ್ಣ ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ದೈಹಿಕವಾಗಿ,
ಮಾನಸಿಕವಾಗಿ, ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಎಲ್ಲ ರೀತಿಯ ಬೆಳವಣಿಗೆ ಆಗಬೇಕು ಅಂದ್ರೆ ಈ ಸಾಮಾಜಿಕ ಕ್ರಿಯೆಯಲ್ಲಿ ಮನುಷ್ಯ ತೊಡಗಬೇಕಾಗುತ್ತೆ. ಆಗಿದ್ರೆ ಮಾತ್ರ ಅವನ ವ್ಯಕ್ತಿತ್ವ ಬೆಳವಣಿಗೆ ಆಗುತ್ತೆ. ಒಬ್ಬ ವ್ಯಕ್ತಿತ್ವ ಅಂದ್ರೆ ಉತ್ತಮವಾದ ವ್ಯಕ್ತಿ ಅಂತ ಅನ್ಸ್ಕೋಬೇಕು ಅಂದ್ರೆ ಅವನ ಸಮಾಜದಲ್ಲಿ ಬೆರೆತಿರ್ಬೇಕು. ಹಾಗೆ ನೆಕ್ಸ್ಟ್ ಪರಂಪರೆ ಮುಂದುವರಿಕೆ. ಎಂತದ್ದು ಪರಂಪರೆ? ನಾವು ಸಮಾಜದಲ್ಲಿ ತೆಗೆದಾಗ ಅನೇಕ ರೀತಿಯ ಆಚರಣೆಗಳನ್ನು ಆಚರಿಸ್ತಾ ಇರ್ತೀವಿ, ಅದರಲ್ಲಿ ಪಾಲ್ಗೊಳ್ತಾ ಇರ್ತೀವಿ. ನೀವು ನಿಮ್ಮ ಊರುಗಳಲ್ಲಿ ಅನೇಕ ರೀತಿಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಅಥವಾ ಜಾತ್ರೆಗಳನ್ನು ಆಚರಣೆ ಮಾಡ್ತೀವಿ. ನಿಮ್ಮೂರಿನ ಯಾವುದೋ ಒಂದು ಬೀದಿನಲ್ಲಿ ನಿಮ್ಮದೇ ಆದಂತಹ ಒಂದು ಪರಂಪರೆ ಇರ್ತದೆ. ಅದು ಉತ್ತಮವಾಗಿದ್ರೆ ಅದನ್ನ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು, ಉತ್ತಮ ಪರಂಪರೆಗಳನ್ನ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಅದು ಒಂದು ಸಾಮಾಜಿಕರಣದಲ್ಲಿ ಅತ್ಯುತ್ತಮವಾದದ್ದು ಅಂತ ಹೇಳ್ತಾರೆ. ಮೂಢನಂಬಿಕೆಗಳಲ್ಲ, ಉತ್ತಮ ಪರಂಪರೆಗಳನ್ನ, ಯಾವುದೋ ಒಂದು ಪರಂಪರೆ ಉತ್ತಮವಾಗಿದೆ ಅಂದ್ರೆ ಅಥವಾ ನಂಬಿಕೆ ಉತ್ತಮವಾಗಿದೆ, ಅದು ಚೆನ್ನಾಗಿದೆ, ಅದೊಂದು ಪರಂಪರೆ ಈ ಜಾತ್ರೆಯಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು, ಈ ಹಬ್ಬದಲ್ಲಿ ಅಥವಾ ವೈವಾಹಿಕ ಒಂದು ಸಂಬಂಧದಲ್ಲಿ ಅಂದ್ರೆ ವಿವಾಹ ಸಂದರ್ಭಗಳಲ್ಲಿ ಈ ರೀತಿ ನಡವಳಿಕೆ ಇರ್ತಕ್ಕಂಥದ್ದು ಅದನ್ನೇ ಪರಂಪರೆ ಅಂತ. ಪರಂಪರೆ ಅಂತ ಏನು ಅಂತ. ಆದ್ರೆ ಮೂಢನಂಬಿಕೆಗಳನ್ನ ಹೆಚ್ಚಾಗಿ ಅಳವಡಿಕೆ ಮಾಡಿಕೊಳ್ತಕ್ಕಂಥದ್ದಲ್ಲ. ಕೆಟ್ಟ ಮೂಢನಂಬಿಕೆಗಳನ್ನ ಅಥವಾ ಸಮಾಜಕ್ಕೆ ಅನಾನುಕೂಲಕರವಾಗಿರ್ತಕ್ಕಂಥ ಮೂಢನಂಬಿಕೆಗಳನ್ನ ಕೈಬಿಡಬೇಕಾಗುತ್ತೆ. ಉದಾಹರಣೆ ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಒಂದು ಕೊಡ್ತೇನೆ. ಯಾವುದೋ ಒಂದು ಹಬ್ಬ ಅಂತ ಅನ್ಕೊಳ್ಳಿ, ದೀಪಾವಳಿ ಹಬ್ಬ ಅಥವಾ ದೀಪಾವಳಿ ಹಬ್ಬ ಆಚರಣೆಯನ್ನ ಮಾಡ್ತೀವಿ. ದೀಪಾವಳಿ ಅಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಉದಾಹರಣೆ, ಸುಮ್ಮನೆ ಒಂದು ಮೂಢನಂಬಿಕೆ ಹೇಗಿರುತ್ತೆ ಅನ್ನೋ ಒಂದು ಉದಾಹರಣೆಯನ್ನು ನಾನು ಕೊಡ್ತಾ ಹೋಗ್ತೀನಿ. ಏನಾಗ್ತದೆ? ಲಕ್ಷ್ಮೀ ಪೂಜೆ ಇರುತ್ತೆ. ಎಲ್ಲರೂ ಹಬ್ಬದ ದಿನ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಿರಿಯ ಯಜಮಾನ ಏನ್ ಮಾಡಿದ ಒಂದಿನ ಅಂತಂದ್ರೆ ಎಲ್ಲ ನೆಂಟರಿಷ್ಟರೆಲ್ಲ ಹಬ್ಬದಲ್ಲಿ ಮನೆಯಲ್ಲಿ ಬಂದಿರ್ತಾರೆ. ಅವ್ರ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಒಂದು ಬೆಕ್ಕು ಏನ್ ಮಾಡ್ತಾ ಇರುತ್ತೆ, ಬಹಳ ಹಳ್ಳಿಗೆ ಅಡ್ಡಾಡೋದು, ಹೋಗತ್ತರ ಪ್ರಕಾರ ಅಡ್ಡಾಡ ಬರೋದು, ಅಲ್ಲಿ ಇಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋದು, ಬಸ್ನಲ್ಲಿ ಏನೋ ಅಡಿಗೆಯನ್ನು ಫ್ರೆಶ್ ಆಗಿ ಮಾಡಿಟ್ಟಿರ್ತಾರೋ ಅದರಲ್ಲಿ ತಿಂದಿಕ್ಕೆ ಹೋಗಿ ಎಂಜಿನ್ ಮಾಡ್ತಕ್ಕಂಥದ್ದು ಮಾಡ್ತಾ ಇರುತ್ತೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಹಿಂಗೆಲ್ಲ ಎಲ್ಲರಿಗೂ ಅದು ಸ್ವಲ್ಪ ರೀತಿ ಮಾಡಿ ಮುಜುಗರ ಉಂಟು ಮಾಡುತ್ತೆ ಅಂತೇಳಿ ಅವನು ಆ ಬೆಕ್ಕನ್ನು ಏನಾದರೂ ಮಾಡಿ ಹಿಡಿದ್ಬಿಟ್ಟು ಒಂದು ಪುಟ್ಟಿಯನ್ನು ಮುಚ್ಚಿಬಿಡ್ತಾನೆ. ಆ ಪುಟ್ಟಿ ಮುಚ್ಚಿ ಹಬ್ಬವನ್ನ ಮಾಡ್ತಾರೆ. ಹಬ್ಬ ಎಲ್ಲ ಆದ್ಮೇಲೆ ಊಟ ಎಲ್ಲ ಆದ್ಮೇಲೆ ಅದನ್ನ ಪುಟ್ಟಿಯನ್ನು ತೆಗೆದು ಅದಕ್ಕೆ ಆಹಾರವನ್ನು ನೀಡ್ತಕ್ಕಂಥ ಒಂದು ಪದ್ಧತಿ. ಸೊ ಇದು ಯಾಕೆ ಮಾಡಿದೆ ಅವನು ಅಂತಂದ್ರೆ ಆ ಬೆಕ್ಕಿನ ಗುಣ ಅಂತದ್ದು, ಆ ಕ್ಯಾರೆಕ್ಟರ್ ಎಲ್ಲ ಬೇಕು ಅಂದ್ರೆ ಬೆಕ್ಕಂಗಿರ್ತವೆ. ಸೊ ಆ ಬೆಕ್ಕು ತೊಂದರೆ ಕೊಡುತ್ತೆ ಅನ್ನೋ ದೃಷ್ಟಿಯಿಂದ ಅವನು ಹಾಗೆ ಮಾಡ್ತಾ ಹೋದ. ಪ್ರತಿ ಹಬ್ಬದಲ್ಲೂ ಆ ರೀತಿ ಮಾಡ್ತಾ ಹೋಗ್ತಾನೆ. ನೆಂಟರೆಲ್ಲ ಬಂದಿರ್ತಾರೆ ಅಂತೇಳಿ ಅವ್ರಿಗೆ ತೊಂದರೆ ಆಗಬಾರ್ದು, ಮುಜುಗರ ಆಗಬಾರ್ದು, ಬೈಕೋಬಾರ್ದು ಅಥವಾ ಏನೇನೋ ಅಂತ ಅದನ್ನ ಮಗ ನೋಡ್ತಾ ಇರ್ತಾನೆ. ಮನೆಯಲ್ಲಿ ಮಗ ಅಥವಾ ಮಗಳು ನೋಡ್ತಾ ಇರ್ತಾರೆ. ಎಷ್ಟು ಹಬ್ಬ ಬೆಕ್ಕು ಬಹಳ ದಿನ ಬರ್ತಾರೆ, 100 ವರ್ಷ ಬರ್ತಾರೆ. ಒಂದಿನ ಬೆಕ್ಕು ಸತ್ತು ಹೋಗುತ್ತೆ, ಅದು ವಯಸ್ಸಾದ್ಮೇಲೆ ಸತ್ತು ಹೋಗುತ್ತೆ. ಅದು ಯಾಕೆ ಅಂತ ಮಗ ಅಥವಾ ಮಗಳು ಕೇಳ್ತಿರೋದಿಲ್ಲ. ಆ ಹಬ್ಬದಲ್ಲಿ ಮುಂಚೆ ಹಬ್ಬ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆ ಬೆಕ್ಕು ಸತ್ತನ ಸಂದರ್ಭದಲ್ಲಿ ಮತ್ತೆ ಒಂದು ಹಬ್ಬ ಬರುತ್ತೆ. ಆ ಸಂದರ್ಭದಲ್ಲಿ ಆ ತಂದೆ ತಾಯಿಗಳು ಇರೋದಿಲ್ಲ, ಅವರು ವಯಸ್ಸಾದ್ಮೇಲೆ ತೀರ್ಕೊಂಡು ಹೋಗಿರ್ತಾರೆ. ಆಮೇಲೆ ಮಗ ಅಥವಾ ಮಗಳು ಅಥವಾ ಇನ್ಯಾರು ಏನ್ ಮಾಡ್ತಾರೆ ಅಂದ್ರೆ, ಓ ಈ ಹಬ್ಬದಲ್ಲಿ ಬೆಕ್ಕನ್ನ ಪುಟ್ಟಿ ಮುಚ್ಚಿ ಹಬ್ಬ ಮಾಡ್ತಿದ್ರು ಅಂತೇಳಿ ಯಾವುದೋ ಒಂದು ಮನೆಯಲ್ಲಿ ಕಷ್ಟಪಟ್ಟು ಬೆಕ್ಕನ್ನ ತಂದ್ಬಿಟ್ಟು ಅದನ್ನ ಪುಟ್ಟಿ ಮುಚ್ಚಿ ಹಬ್ಬ ಮಾಡ್ತಾರೆ. ಇದು ಮೂಢನಂಬಿಕೆ. ಇದನ್ನು ಮಾಡಬಾರ್ದು. ಅವನು ಮಾಡಿರೋ ಉದ್ದೇಶ ಬೇರೆ. ಬೆಕ್ಕನ್ನ ಪುಟ್ಟಿ ಮುಚ್ಚಿ ಹಬ್ಬ ಮಾಡಿರ್ತಕ್ಕಂಥ ಉದ್ದೇಶ ಇದೆಯಲ್ಲ, ಅದು ಆ ಉದ್ದೇಶ ಬೇರೆ ಇತ್ತು. ಆ ಉದ್ದೇಶ ತಿಳಿದೆ ಎಲ್ಲೋ ಕೊಂಡ್ಕೊಂಬಂದು ಅಥವಾ ಇನ್ಯಾವುದೋ ಮನೆಗೆ ಒತ್ತಾಯ ಕೊಂಡ್ಕೊಂಬಂದು ಪುಟ್ಟಿ ಮುಚ್ಚಿ ಹಬ್ಬ ಮಾಡಿ ಪುಟ್ಟಿ ತೆಗಿತಕ್ಕಂಥದ್ದು ಇದು ಮೂಢನಂಬಿಕೆ. ಇಂಥದ್ದು ಮಾಡಬಾರ್ದು. ಇದು ಯಾಕೆ ಮಾಡ್ತಾರೆ, ಅದರಿಂದ ಏನ್ ಲಾಭ, ಅದು ಒಳ್ಳೆಯ ಸಂಪ್ರದಾಯನೇ, ಅದು ಒಳ್ಳೆಯ ಪರಂಪರೆನೇ ಅಂತ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಒಳ್ಳೇದಾದ್ರೆ ಒಳ್ಳೇದನ್ನ ಜನತೆ ಅಂದ್ರೆ ಮಾನವನ ಅಭಿವೃದ್ಧಿಗೆ, ಮಾನವನ ನಡುವೆ ಸಂಬಂಧವನ್ನು ಉತ್ತಮಗೊಳಿಸಲಿಕ್ಕೆ, ಒಂದು ಖುಷಿಯನ್ನು ತರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಆಚರಣೆಗಳಾದ್ರೆ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಪರಂಪರೆ ಇದೆಯಲ್ಲ, ಅದು ಒಳ್ಳೆಯ ಪರಂಪರೆ. ಸೊ ಹೀಗೆ ಇಷ್ಟೆಲ್ಲ ನಾವು ಸಾಮಾಜೀಕರಣದ ಕಾರ್ಯಗಳು ಅಂತ ಹೇಳ್ತೀವಿ. ಹಾಗೆ ಸಾಮಾಜೀಕರಣದ ನಿಯೋಗಿಗಳು ಇವು ಭಾರಿ ಮುಖ್ಯ. ಇದೆ ಯಾಕೆ ಸಾಮಾಜೀಕರಣ ನಾವು ಹೇಗೆ ಆಗ್ತೀವಿ, ನಾವು ಹೆಂಗೆ ಸಾಮಾಜೀಕರಣಗೊಳ್ತೀವಿ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಸಾಮಾಜೀಕರಣ ಹೋಗ್ತಕ್ಕಂಥ ಕ್ರಿಯೆಗಳಲ್ಲಿ ನಾವು ಕುಟುಂಬವನ್ನ ನಾವು ನೋಡ್ತೀವಿ.
ನೋಡಿ ವೆರಿ ಮುಖ್ಯ, ಬಹಳ ಮುಖ್ಯವಾದದ್ದು ಅಂತಂದ್ರೆ ಕುಟುಂಬ. ಕುಟುಂಬದಲ್ಲಿ ನಾನು ಈಗ ಹೇಳಿದೆ, ಹುಟ್ಟಿದಾಗಿನಿಂದ ಮನುಷ್ಯ ಮಗು ಹುಟ್ಟಿದಾಗಿನಿಂದ ಯಾರ ಜೊತೆ ಬೆಳೆಯುತ್ತೆ, ಹುಟ್ಟಿದಾಗಿನಿಂದ ಅದೊಂದೇ ಬೆಳೆಯುತ್ತೆ. ತಾಯಿ ಫಸ್ಟ್, ಮೊದಲನೇ ತಾಯಿ. ಅದಕ್ಕೆ ಹೇಳ್ತಾರೆ ತಾಯಿ ಮೊದಲ ಗುರು. ಮೊದಲ ಗುರು ತಾಯಿ. ಮಗುವಿಗೆ ಹುಟ್ಟಿದಾಗ ಮಗುವಿಗೆ ಮೊದಲ ಗುರು ತಾಯಿ, ಆಮೇಲೆ ತಂದೆ, ಆಮೇಲೆ ಕುಟುಂಬದ ಎಲ್ಲ ಸದಸ್ಯರು ಅದು ಬೆರೆಯುತ್ತೆ. ಹೆಚ್ಚಾಗಿ ಬೆರೆತಕ್ಕಂಥದ್ದು ತಾಯಿ ಮಗು ಬೆರೆತಕ್ಕಂಥದ್ದು. ಅದೇ ಗುರು, ತಾಯಿನೇ ಗುರು, ಮೊದಲ ಪಾಠಶಾಲೆ ಅಂತೇನು ನಾವು ಕರಿತೀವಲ್ಲ ಕುಟುಂಬ, ಅದರಲ್ಲಿ ತಾಯಿ. ಸೊ ತಾಯಿ ಹೇಗೆ ಉತ್ತಮ ಗುಣಗಳನ್ನು ಕಲಿಸ್ತಾಳೆ ಮಗುವಿಗೆ, ಹೇಗೆ ನಡವಳಿಕೆ, ಪ್ರೀತಿ, ವಾತ್ಸಲ್ಯ, ಕರುಣೆ, ಅನುಕಂಪ, ಅನುಕರಣೆ ಹೀಗೆಲ್ಲ ಫಾಲೋ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ತಾಯಿ ಒಂದೇ ಅಲ್ಲ, ನಂತರವಾಗಿ ಹಾಗೆ ಬರ್ತಾ ಬರ್ತಾ ಬೇರೆ ಮನೆಯ ಸದಸ್ಯರೊಂದಿಗೆ ಎಲ್ಲ ಬೆರಿತಾ ಹೋಗುತ್ತೆ. ಈ ಬೆರಿತಾ ಹೋಗ್ತಕ್ಕಂಥ ಪದ್ಧತಿ ಸಾಮಾಜೀಕರಣ. ಮಗು ಹುಟ್ಟಿದಾಗ ಮಾಂಸದ ಮುದ್ದೆ, ಬರ್ತಾ 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 ಸಾಮಾಜಿಕ ಸಂಕೋಲೆಯಲ್ಲಿ ಬೆಳೀತಾ ಬೆಳೀತಾ ಅವನು ಸಿಗಿ ಹಾಕೊಳ್ತಾನೆ. ಸಮಾಜದ ಉತ್ತಮ ಕೆಟ್ಟ ಗುಣಗಳು ಎಲ್ಲ, ಪ್ರಾಮಾಣಿಕತೆ ಇರ್ಬೋದು, ಭ್ರಷ್ಟತೆ ಇರ್ಬೋದು, ಮೋಸ ಇರ್ಬೋದು, ವಂಚನೆ ಇರ್ಬೋದು, ಅನ್ಯೋನ್ಯತೆ ಇರ್ಬೋದು, ಪ್ರೀತಿ ಇರ್ಬೋದು, ವಾತ್ಸಲ್ಯ ಇರ್ಬೋದು, ಎಲ್ಲ ಗುಣಗಳು ಸಮಾಜ ಕಲಿಸುತ್ತೆ ಅಂತ ಸಮಾಜದಿಂದ ಕಲ್ತ್ಕೊಳ್ತಾನೆ. ಕೆಟ್ಟ ಗುಣಗಳನ್ನ ಸಮಾಜ ಹೊಂದಿದ್ರೆ ಕೆಟ್ಟ ಗುಣಗಳನ್ನು ಹೆಚ್ಚಾಗಿ ಕಲ್ತ್ಕೊಳ್ತಾರೆ. ಸೊ ಅದಕ್ಕೆ ಮೊದಲನೇದಾಗಿ ಕುಟುಂಬದ ಸದಸ್ಯರು ಒಳ್ಳೆಯ ತನದ ಪ್ರೀತಿಯ ಮಾತುಗಳನ್ನ ಆಡ್ತಾ ಇದ್ರೆ, ಪದೇ ಪದೇ ಅವೇ ಮಾತುಗಳು ಮನೆಯಲ್ಲಿ ಕೇಳ್ತಾ ಕೇಳ್ತಾ ಬೆಳೀತಲ್ಲ, ಅದು ಸಹ ಪ್ರೀತಿ ವಾತ್ಸಲ್ಯದಿಂದ ಮಾತಾಡುತ್ತೆ. ಒರಟಾಗಿ ಕುಟುಂಬದ ಸದಸ್ಯರು ಮಾತನಾಡ್ತಾ ಇದ್ರೆ ಅದು ಒರಟಾಗಿ ಮಾತಾಡೋದನ್ನ ಹಂಗೆ ಕಲ್ತ್ಕೊಳ್ಳುತ್ತೆ, ಅನುಕರಣೆ ಮಾಡುತ್ತೆ. ನೀವೆಲ್ಲ ಮನುಷ್ಯ ಬಹಳ ಪ್ರಮುಖವಾಗಿ ಮಾಡ್ತಕ್ಕಂಥದ್ದು ಉದ್ರೇಕ ಏನಪ್ಪಾ ಅಂದ್ರೆ ಅನುಕರಣೆ. ಮಕ್ಕಳು ಹಾಗೆ ಮಾತನ್ನು ಕಲಿತಾ ಆಟ ಆಡ್ತಾ, ಯಾರೋ ಆಟ ಆಡ್ತಿರ್ತಾರೆ, ಅದು ಆಟ ಆಡಬೇಕು ಅಂತ ಬರುತ್ತೆ. ಯಾಕೆ ಅಂದ್ರೆ ಇನ್ನೊಬ್ಬರು ನೋಡೇ ಬರೋದು, ಅನುಕರಣೆ ಅಂತ. ಅದು ಆಟ ಆಡ್ಬೇಕು ಅಂತ ಅದು ಮನಸ್ಸಿನಲ್ಲಿ ಬರೋದು ಯಾವಾಗ ಅಂದ್ರೆ ಇನ್ನೊಬ್ರು ಆಟ ಆಡಿದ್ದನ್ನು ನೋಡಿದಾಗ. ಊಟ ಮಾಡ್ಬೇಕು ಅಂತೇಳಿ ಅದಕ್ಕೆ ಅನ್ಸೋದು ಅಂತಂದ್ರೆ ಬಟ್ಟೆ ಅಷ್ಟ ಇದ್ರು ಸಹ ಅದು ಬೇರೆಯವ್ರನ್ನ ನೋಡಿ ಏನೋ ಮಾಡ್ತಾ ಇರೋದನ್ನ ನೋಡಿ ಕಲಿಯುತ್ತೆ. ಊಟ ಮಾಡ್ತಕ್ಕಂಥದ್ದು, ಬಟ್ಟೆ ಧರಿಸ್ತಕ್ಕಂಥದ್ದು, ಅದು ಎಲ್ಲಿಂದ ಕಲಿಯುತ್ತೆ? ಕಲಿಯೋದು ಎಲ್ಲಿಂದ? ಬೇರೆಯವ್ರನ್ನ ನೋಡಿ ಅಂತಂದ್ರೆ ಅದೇ ಸಾಮಾಜೀಕರಣಗೊಳ್ಳುವ ಪ್ರಕ್ರಿಯೆ. ಅದು ಮೊದಲನೇದಾಗಿ ಕುಟುಂಬ. ಅದರ ನಿಯೋಗಿ, ಸಾಮಾಜೀಕರಣದ ಮೊದಲ ನಿಯೋಗಿ ಯಾವುದಪ್ಪ ಅಂದ್ರೆ ಕುಟುಂಬ. ಕುಟುಂಬದಲ್ಲಿ ಬಹಳ ಪ್ರಮುಖವಾಗಿ ಅತ್ಯಂತ ಹೆಚ್ಚು ಕಲಿಯೋದೇ ಸಾಮಾಜೀಕರಣದಲ್ಲಿ ಮೊದಲನೇದಾಗಿ ಕುಟುಂಬ. ಕುಟುಂಬದಲ್ಲಿ ಈ ತಾಯಿ, ತಂದೆ ಮತ್ತು ಕುಟುಂಬದ ಎಲ್ಲ ಸದಸ್ಯರು ಸಹ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾರೆ. ಪ್ರೀತಿ, ವಾತ್ಸಲ್ಯ, ಮಮತೆ, ಇವು ಗುಣಗಳು ಹೇಗೆ ತಂದುಕೊಡ್ತಕ್ಕಂಥದ್ದು, ನಡವಳಿಕೆ, ಮನೆಯ ಕುಟುಂಬ ಸದಸ್ಯರ ನಡವಳಿಕೆ, ಭಾಷಾ ಶೈಲಿ ಎಲ್ಲದೂ ಸಹ ನೀವು ಉದ್ಯೋಗದಿಂದ ಕೆಲಸ ಮಾಡ್ತೀರಾ. ಉದ್ಯೋಗದಿಂದ ನೀವು ಉದಾಹರಣೆ ಮದರ್ ಟಂಗ್, ನಿಮ್ದೆಲ್ಲ ಮಾತೃಭಾಷೆ ಆಗಿದೆ, ಕನ್ನಡ ಇದೆ. ನೀವು ಕನ್ನಡ ಮಾತಾಡ್ತಾ ಮನೆಯಲ್ಲಿ ಮಾತಾಡ್ತಾ ಕನ್ನಡ ಮಾತಾಡ್ತಿದ್ರೆ ಅದು ನಿಮ್ಮನ್ನು ಕೇಳಿ ಹತ್ತಿರ ಮಾಡಿ ಕನ್ನಡ ಕಲಿಯುತ್ತೆ. ನೀವು ಉದ್ಯೋಗದಿಂದ ಕನ್ನಡದ ಶಾಲೆಯಲ್ಲೇ ಕಲಿತು ಕನ್ನಡ ಕಲಿತಿಲ್ಲ, ಅರ್ಧ ಕನ್ನಡವನ್ನ ಮನೆಯಲ್ಲೇ ಕಲಿತಿರ್ತೀರಲ್ವ. ಹಾಗೆ ಕನ್ನಡ ಕಲಿಯಲ್ಲ ನಿಮ್ಮ ಪೇರೆಂಟ್ಸ್ ಎಲ್ಲ, ನಿಮ್ಮೆಲ್ಲ ಪೇರೆಂಟ್ಸು ಎಲ್ಲರೂ ಹುಟ್ಟಿನಿಂದ ಹಿಂದಿ ಮಾತನಾಡ್ತಾ ಇದ್ರೆ, ಹಿಂದಿಯಲ್ಲಿ ಮಾತನಾಡ್ತಾ ಇದ್ರೆ ಅವರು ಎಲ್ಲ ಹಿಂದಿನೇ ಕಲಿತಾರೆ, ಹಿಂದಿ ಕಲ್ತ್ಬಿಡ್ತಾರೆ. ಆದ್ರೆ ಬರೆಯಕ್ಕೆ ಓದಕ್ಕೆ ಬರದೇ ಇರ್ಬೋದು, ಆದ್ರೆ ಮಾತಾಡೋದನ್ನ ಮನೆಗೆ ಎಲ್ಲರೂ ಮಾತಾಡ್ತಾ ಇದ್ರೆ ಅದು ಹಿಂದಿನೇ ಮಾತಾಡುತ್ತೆ. ತೆಲುಗು ಮಾತಾಡಿದ್ರೆ ತೆಲುಗು ಮಾತಾಡುತ್ತೆ. ಅದು ಕಲಿಸಿರೋದು ಯಾವ? ನಿಮ್ಗೆ ಕನ್ನಡ ಮಾತಾಡೋದು ಕಲಿಸಿರೋದು ನಿಮ್ಮ ಮೊದಲನೇದಾಗಿ ಫಸ್ಟ್ ನಿಮ್ಮ ಕುಟುಂಬದ ಸದಸ್ಯರು. ಬಹಳ ಪ್ರಮುಖವಾಗಿ ಮೊದಲನೇದಾಗಿ ಕುಟುಂಬ ಸದಸ್ಯರು. ನಿಮ್ಮ ಫ್ಯಾಮಿಲಿಗಳಲ್ಲಿ, ನಿಮ್ಮ ನಗರ ಪ್ರದೇಶಗಳಲ್ಲಿ ಈ ಥರ ಫ್ಯಾಮಿಲಿ ಹೆಚ್ಚಾಗಿರ್ತೇವೆ. ಗ್ರಾಮೀಣದಲ್ಲಿ ಇಲ್ಲೆಲ್ಲ ಹೆಚ್ಚಾಗಿ ಮದರ್ ಟಂಗ್ ಕನ್ನಡನೇ ಮಾತಾಡ್ತಕ್ಕಂಥವ್ರು. ಬೇರೆ ಬೇರೆ ಕುಟುಂಬ, ಬೇರೆ ಬೇರೆ ಸ್ಟೇಟ್ನಿಂದ ಬಂದಿರತಕ್ಕಂಥವ್ರು ಇಲ್ಲೇ ಎಲ್ಲಾದರೂ ನಗರ ಪ್ರದೇಶಗಳಲ್ಲಿ ಕುಟುಂಬದಲ್ಲಿದ್ದರೆ ಅವರಲ್ಲಿ ಬಹಳ ಪ್ರಮುಖವಾಗಿ ಅವರೆಲ್ಲ ಅದೇ ಭಾಷೆಗಳನ್ನ ಕಲ್ತಿರ್ತಾರೆ. ನಂತರವಾಗಿ ಮತ್ತೆ ಶಾಲೆಯಲ್ಲಿ ಬೇರೆ ಬೇರೆ ಭಾಷೆಗಳನ್ನ ಕಲ್ತ್ಕೊಂತ ಹಲವಾರು ಭಾಷೆಗಳನ್ನ ಕಲ್ತ್ಕೊಳ್ತಾ ಹೋಗ್ತಾರೆ. ಸೊ ಹೀಗೆ ಕುಟುಂಬದಲ್ಲಿ ಯಾವ ಭಾಷೆ ಮಾತಾಡ್ತಿದ್ದೀರಾ
ಭಾಷೆಯ ಸರಳತೆ ಹೇಗೆ, ಅದರ ಕಠಿಣತೆ, ಅವೆಲ್ಲವುಗಳನ್ನು ಸಹ ಕುಟುಂಬದಿಂದ ಕಲಿತಾ ಹೋಗ್ತಾರೆ. ನೆಕ್ಸ್ಟ್ ಎರಡನೇದಾಗಿ ಈ ಕುಟುಂಬದಲ್ಲಿ ಕುಟುಂಬ ಆದ ನಂತರವಾಗಿ ಜೀವನ ಮೌಲ್ಯಗಳನ್ನು ಸಹ ಜೀವನದ ಮೌಲ್ಯಗಳ ಪಾಠ, ಅದೇ ಹೇಳಿದ್ನಲ್ಲ ಈಗಾಗಲೇ ಜೀವನದ ಮೌಲ್ಯಗಳ ಪಾಠ ಅಂದ್ರೆ ಮನುಷ್ಯ ವಿವೇಚನಾ ಜೀವ. ಹಾಗಾಗಿ ಜೀವನದ ಉತ್ತಮ ಮೌಲ್ಯಗಳನ್ನ ಕಲಿಸಿಕೊಡ್ತಕ್ಕಂಥ ಜವಾಬ್ದಾರಿ ಅಥವಾ ಕಲಿತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಕುಟುಂಬದಲ್ಲಿ. ಅಲ್ಲಿ ಯಾವುದು ಈಗಾಗಲೇ ಹೇಳಿದಾಗೆ ಪ್ರೀತಿ, ವಾತ್ಸಲ್ಯ, ಮಮತೆ, ಅನ್ಯೋನ್ಯತೆ, ಸಹೃದಯತೆ, ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಗುಣ. ಮನೆಯಲ್ಲಿ ಎಲ್ಲರೂ ಆ ಗುಣವನ್ನು ಹೊಂದಿದ್ರೆ ಮಗು ಆ ರೀತಿ ಗುಣವನ್ನು ಹೊಂದ್ತಾ ಹೋಗುತ್ತೆ. ಮನೆಯಲ್ಲಿ ಒಬ್ರಿಗೊಬ್ರು ತಂದೆ ತಾಯಿ ಹೊಡೆದಾಡ್ತಾ ಇದ್ರೆ, ಜಗಳ ಆಡ್ತಾ ಇದ್ರೆ, ಕೆಟ್ಟ ಮಾತನಾಡ್ತಾ ಇದ್ರೆ ಸ್ವಾಭಾವಿಕವಾಗಿ ಆ ಮಗು ಅಷ್ಟು ಕಲಿದ್ರು ಅರ್ಧಕ್ಕರ್ಧ ಆ ಭಾಷೆಗಳನ್ನ ಕಲಿತಾರೆ. ಅರ್ಥ ಹೀಗೆ ಕೆಟ್ಟ ಗುಣಗಳನ್ನ ಹೊಂದಿರತಕ್ಕಂಥ ಮನೆಯಲ್ಲಿ ಕೆಟ್ಟ ಗುಣಗಳನ್ನೇ ಹೊಂದಿರ್ತಾರೆ. ಎಲ್ಲಿ ಕೆಟ್ಟ ಗುಣಗಳು ಅಲ್ಲದ್ದು ಅಂತ ಏನು ಅಂತೀವೋ ಆ ಗುಣಗಳನ್ನ ಮನೆಯಲ್ಲಿ ಪ್ರದರ್ಶನ ಮಾಡಿದ್ರೆ ಆ ಮಗು ಸಹ ಅನುಕರಣೆ ಮಾಡ್ತಾರೆ. ಅನುಕರಣೆ ಬಹಳ ಮುಖ್ಯ, ಅನುಕರಣೆ ಮಾಡ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಎರಡನೇದಾಗಿ ಸಮವಯಸ್ಕರ ಗುಂಪು. ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಬಹಳ ಪ್ರಮುಖವಾಗಿ ಯಾವುದಪ್ಪ ಅಂದ್ರೆ ಸಾಮಾಜಿಕರಣ, ಸಮವಯಸ್ಕರ ಗುಂಪು ಇದು. ಈಗ ಕೆಲವನ್ನ ಶಿಕ್ಷಕರಾಗಲಿ ಕುಟುಂಬದ ಸದಸ್ಯರಾಗಲಿ ಕೆಲವೊಂದು ಹೇಳೋದು ಈ ಸಮವಯಸ್ಕರ ಗುಂಪು ಇರುತ್ತೆ. ಈಗ ಒಂದು ಪಕ್ವವಾದ ಒಂದು ವಯಸ್ಸಿಗೆ ಬಂದ ಸಂದರ್ಭದಲ್ಲಿ ಕೆಲವೊಂದು ಮುಜುಗರ ತರ್ತಕ್ಕಂಥ ವಿಷಯಗಳನ್ನ ತಂದೆ ತಾಯಿಗಳು ಹೇಳಕ್ ಬರೋದಿಲ್ಲ. ಅವುಗಳನ್ನ ಏನ್ ಕಲ್ತ್ಕೊಳ್ತಾರೆ ಅಂದ್ರೆ ನಮ್ಮ ಫ್ರೆಂಡ್ಸ್ ಜೊತೆಗೆ ತಿಳ್ಕೊಳ್ತಾವ, ಸಮವಯಸ್ಕರ ಜೊತೆಗೆ ಕಲ್ತ್ಕೊಂಡು ಅದು ಆ ರೀತಿ ತಿಳ್ಕೊಳ್ತಕ್ಕಂಥದ್ದು ಸಮಾಜ ಹಿತದೃಷ್ಟಿಯಿಂದಲೂ ಸಹ, ಸಾಮಾಜಿಕ ಸಂಬಂಧಗಳ ಹಿತದೃಷ್ಟಿಯಿಂದಲೂ ಸಹ ಅದು ಒಳ್ಳೆಯದು. ಯಾಕೆಂತಂದ್ರೆ ಎಲ್ಲ ವಿಷಯಗಳನ್ನ ತಂದೆ ತಾಯಿಗಳಿಂದ ಕಲ್ತ್ಕೊಳ್ಳೋದು ಬಹಳಷ್ಟನ್ನ ಕಲ್ತ್ಕೊಳ್ತಾರೆ. ಆದ್ರೆ ಕೆಲವೊಂದು ವಯಸ್ಸಿನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸಹಪಾಠಿಗಳಿಂದ ಸಮವಯಸ್ಕರಿಂದ ಕಲ್ತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಗೊತ್ತಾಯ್ತು ಅನ್ಕೊಂಡ್ತೀನಿ. ನೆಕ್ಸ್ಟ್ ಧರ್ಮ. ಈಗ ಏನಪ್ಪ ಇದು ಧರ್ಮ ಅಂತಂದ್ರೆ ಎಲ್ಲರೂ ಯಾವ್ದಾದ್ರು ಒಂದು ಧರ್ಮವನ್ನು ಆಚರಣೆ, ಆ ಧರ್ಮದಲ್ಲಿ ಹಬ್ಬಗಳು, ಹರಿದಿನಗಳು, ಆಚರಣೆಗಳು, ಆಚಾರ ವಿಚಾರ, ನಂಬಿಕೆಗಳನ್ನ ನಾವು ನೋಡ್ತೇವೆ. ಆಯಾ ಧರ್ಮದಲ್ಲಿ ಏನೇನು ಹಬ್ಬಗಳು ಆಚರಣೆಗಳಿದೆಯೋ ಅವು ಉತ್ತಮವಾಗಿದ್ರೆ ಅದನ್ನ ಧರಿತಕ್ಕಂಥದ್ದು, ಅದರಲ್ಲಿ ಉತ್ತಮ ಗುಣಗಳನ್ನ ನಾವು ಸಹ ಅಳವಡಿಸಿಕೊಳ್ತಕ್ಕಂಥದ್ದು. ಹಬ್ಬ ಹರಿದಿನಗಳು, ಜಾತ್ರೆಗಳು ಇವು ಯಾಕೆ ಬೇಕು ಅಂತಂದ್ರೆ ಮನುಷ್ಯನಿಗೆ ಬೇಕು. ಸುಮ್ಮನೆ ಏನು ಇದ್ದಂಗೆ ಇದ್ರೆ ಸಾಮಾಜಿಕ ಸಂಬಂಧಗಳು ಬೆಳವಣಿಗೆ ಆಗೋದಿಲ್ಲ ಅಂತ. ಇವತ್ತು ಎಷ್ಟೋ ವಿವಾಹಗಳು ಕುದುರ್ತಕ್ಕಂಥದ್ದು ಹಬ್ಬ ಹರಿದಿನಗಳು, ಜಾತ್ರೆಗಳು, ವೈವಾಹಿಕ ಸಂಬಂಧಗಳು ಅಲ್ವಾ? ಇದನ್ನ ಗಮನಿಸಿದರೆ ಯಾಕೆ ಅಂತಂದ್ರೆ ಪರಸ್ಪರ ಬೆರೆತಂತ ಸಂದರ್ಭದಲ್ಲಿ ತಮ್ಮ ಗುಣಗಳನ್ನ ಅವ್ರು ನೋಡ್ತಕ್ಕಂಥದ್ದು, ಅವರ ಒಂದು ಗುಣಗಳನ್ನ, ಅವರ ಒಂದು ಭಾವನೆಗಳನ್ನ ಅರಿತು ಕಷ್ಟ ಸುಖಗಳನ್ನ ಹಂಚಿಕೊಂಡು ಸುಖ ನೆಮ್ಮದಿಯಿಂದ ಬಾಳಲಿಕ್ಕೆ ಇದು ಅವಕಾಶವನ್ನ ಮಾಡಿಕೊಡುತ್ತೆ. ನಂತರವಾಗಿ ಶಾಲೆ, ಇದು ಭಾರಿ ಮುಖ್ಯವಾಗಿದೆ. ಬಹಳ ಕುಟುಂಬ ಬಿಟ್ಬಿಟ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಕ್ಕಳು ಶಾಲೆಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ 4:30ವರೆಗೆ ಏನು ಸುದೀರ್ಘ ಅವಧಿಯಲ್ಲಿ ಶಿಕ್ಷಕರೊಂದಿಗೆ, ಸಹಪಾಠಿಗಳೊಂದಿಗೆ ಮತ್ತು ಈ ಎಲ್ಲ ರೀತಿಯ ಜನರೊಂದಿಗೆ, ನೆರೆಹೊರೆ ಮತ್ತು ಮಕ್ಕಳೊಂದಿಗೆ ಬೆರಿತಾ ಹೋಗ್ತಾರಲ್ಲ, ಆ ಬೆರಿತಾ ಹೋದಂತಹ ಸಂದರ್ಭದಲ್ಲಿ ಶಾಲೆಯಲ್ಲಿ ಪಠ್ಯಕ್ರಮದಲ್ಲಿ ಬರ್ತಕ್ಕಂಥ ಹಲವಾರು ಅತ್ಯುತ್ತಮವಾದಂತಹ ಜ್ಞಾನ ಭಂಡಾರವನ್ನ ತಲೆಗೆ ತುಂಬಿಕೊಂಡು ಓದ್ತಕ್ಕಂಥದ್ದಿದೆಯಲ್ಲ, ಇದು ಒಂದು ರೀತಿಯ ಅತ್ಯುತ್ತಮ ಸಾಮಾಜಿಕರಣ ಪದ್ಧತಿ. ಸಾಕಷ್ಟು ವಿಷಯಗಳು ಈ ಒಂದು ಶಾಲೆಯಲ್ಲಿ ಇಡೀ ಸಮಾಜಕ್ಕೆ ಸಂಬಂಧಪಟ್ಟಂತ ಅನೇಕ ವಿಷಯಗಳ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಮತ್ತು ಕೆಲವು ನೀತಿ ವಿಷಯಗಳು, ನೀತಿ ಆಚಾರ ಮತ್ತು ವಿಚಾರಗಳನ್ನ ನಿಮಗೆ ಹೇಳ್ತಕ್ಕಂಥ ಶಿಕ್ಷಕರು ಕೇವಲ ಪಠ್ಯ ಜೊತೆಗೆ ಪಠ್ಯ ಪೂರಕ ಚಟುವಟಿಕೆಗಳನ್ನ, ಕ್ರೀಡಾ ಚಟುವಟಿಕೆಗಳನ್ನ, ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಪದ್ಧತಿಯನ್ನ ಶಾಲೆ ಕಲಿಸ್ಕೊಡುತ್ತೆ. ಆ ರೀತಿ ಎಲ್ಲ ಬೆರೆತಾಗ ನಾವು ಪರಿಪಕ್ವ ವಿದ್ಯಾರ್ಥಿಯಾಗಿ ಎಲ್ಲ ವಿಷಯಗಳನ್ನ ಕಲಿತು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಶಾಲೆಯಿಂದ. ನೆಕ್ಸ್ಟ್ ಸಮೂಹ ಮಾಧ್ಯಮ ಅಂತ ಹೇಳ್ತಾರೆ. ಸಮೂಹ ಮಾಧ್ಯಮ ಟಿವಿ ಇರ್ಬೋದು, ರೇಡಿಯೋ ಇರ್ಬೋದು, ಚಲನಚಿತ್ರಗಳು ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಇವುಗಳ
ನ್ಯೂಸ್ಗಳಲ್ಲಿ ನೀವು ನೋಡ್ತೀರಾ, ಆಕರ್ಷಣೆಗೆ ಒಳಗಾಗ್ತೀರಾ. ಓ, ಈ ಒಂದು ಫಿಲ್ಮ್ ನಲ್ಲಿ ಯಶ್ ಈ ತರ ಮಾಡಿದ್ದಾನೆ, ನಾನು ಅದನ್ನ ಕಲ್ತ್ಕೊಳ್ತೇನೆ. ಕಟಿಂಗ್ ಮಾಡ್ತಕ್ಕಂಥ ಒಂದು ವಿಧಾನ, ಅದನ್ನ ಕಲ್ತ್ಕೊಳ್ತಕ್ಕಂಥ ಒಳ್ಳೆಯದನ್ನ ತಗೋಬೇಕು ನಾವು. ಯಾವಾಗ ಯಾವುದೇ ಚಲನಚಿತ್ರಗಳು ಬಹಳ ಬೇಗ ಮಾರುವುದೇ ಚಲನಚಿತ್ರಗಳು. ಯಾಕೆಂದ್ರೆ ದೃಶ್ಯ ಮಾಧ್ಯಮ ಅಲ್ಲ, ಅದು ಆಡಿಯೋ ಅಂಡ್ ವಿಜುವಲ್. ಕೇವಲ ಕೇಳೋದಷ್ಟೇ ಅಲ್ಲ, ಕೇಳೋದ್ರ ಜೊತೆಗೆ ನೋಡೋದು ಇರೋದು ಬೇಗ ಆಕರ್ಷಣೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಇರ್ತದೆ. ಸೊ ಅಲ್ಲಿ ಉತ್ತಮವಾದ ವಿಷಯಗಳು ಏನಾದರೂ ಇದ್ರೆ ಅದನ್ನು ತಗೊಳ್ಳಿ, ಬೇಡ ಅನ್ನಲ್ಲ. ಹಲವಾರು ವಿಷಯಗಳನ್ನ ಉತ್ತಮವಾದನ್ನ ಕಲಿಸ್ಕೊಳ್ತಕ್ಕಂಥದ್ದು ಸಮೂಹ ಮಾಧ್ಯಮಗಳಿಂದ ಅನೇಕ ವೃತ್ತಪತ್ರಿಕೆಗಳಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ಓದಿ ನಾವು ತಿಳ್ಕೊಂಡು ಅದ್ರ ಪ್ರಕಾರ ನಡೀತೀವಿ. ಆರೋಗ್ಯದ ಬಗ್ಗೆ ಬರುತ್ತೆ, ವಾರ್ತೆಗಳು ಬರ್ತವೆ, ಕ್ವಿಜ್ಗಳು ಬರ್ತವೆ, ಟಿವಿಗಳಲ್ಲಿ ಉತ್ತಮವಾದ ಶೈಕ್ಷಣಿಕ ಚಟುವಟಿಕೆಗಳು ಬರ್ತವೆ, ಕ್ವಿಜ್ಗಳು ಬರ್ತವೆ, ದಿನ ನಿತ್ಯದ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಗಳು ನ್ಯೂಸ್ಗಳಲ್ಲಿ ಬರ್ತಾ ಇರ್ತವೆ. ಇವುಗಳನ್ನು ತಿಳ್ಕೊಳ್ಳೋದ್ರಿಂದ ಮನುಷ್ಯ ಹೆಚ್ಚೆಚ್ಚು ಜ್ಞಾನವಂತನಾಗ್ತಾನೆ, ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ತೊಡಗುತ್ತಾನೆ. ನೆಕ್ಸ್ಟ್ ನೆರೆಹೊರೆ, ಅಕ್ಕಪಕ್ಕ ಮನೆಗಳು ಭಾರಿ ಮುಖ್ಯ. ಏನಾರಾದ್ರೆ ಫಸ್ಟ್ ಬರೋದು ಅವರೇ. ನಿಮ್ಗೆ ಏನಾರ ತೊಂದರೆ ಆದ್ರೆ ತಕ್ಷಣ ಬರೋದು ಬೇರೆ ಯಾವ್ದಾರ ದೇಶದಿಂದ ಬರೋದು. ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು. ಅಕ್ಕಪಕ್ಕದ ಮನೆಯವ್ರನ್ನ, ಅಕ್ಕಪಕ್ಕದ ಊರನ್ನ ಚೆನ್ನಾಗಿ ಆಕರ್ಷಿಸ್ತಾ ಇರ್ತಕ್ಕಂಥದ್ದು. ನೆರೆಹೊರೆ ಚೆನ್ನಾಗಿದ್ರೆ ನಮ್ಮ ಕುಟುಂಬದಲ್ಲಿ ಭದ್ರತೆ ಹೆಚ್ಚಾಗಿದೆ. ನಮ್ಮ ಕುಟುಂಬದ ಮೇಲೆ ಯಾರಾದ್ರೂ ಆಕ್ರಮಣ ಮಾಡಿದ್ರೆ ನಮ್ಮ ಪಕ್ಕದ ಮನೆಯವ್ರು ಬರ್ತಾ ಇರ್ಬೋದು ನಮ್ಮ ನೆರವಿಗೆ ಅಂತಕ್ಕಂಥ ಕಾನ್ಫಿಡೆನ್ಸ್, ವಿಶ್ವಾಸ ಇರಬೇಕು. ಸೊ ಅವರಲ್ಲಿ ಪಕ್ಕದ ಮನೆಯಲ್ಲಿ ಯಾರೋ ನಿಮಗೆ ಕೆಟ್ಟವರಿದ್ರೆ ಅಥವಾ ದ್ವೇಷಗಳಿದ್ರೆ ಅಥವಾ ಶತ್ರುಗಳಿದ್ರೆ ನಿಮಗೆ ಚೆನ್ನಾಗಿ ನಿಂತು ಬರೋದು. ಎಲ್ಲಿ ಯಾವ ಬಂದು ನಮ್ಮ ಮನೆಗೆ ಕಳ್ತನ ಮಾಡ್ತಾನೋ ಅಥವಾ ತೊಂದರೆ ಕೊಡ್ತಾನೋ ಅಂತಕ್ಕಂಥ ಭಯ ಸದಾ ಕಾಡ್ತಾ ಇರುತ್ತೆ. ಹಾಗೆ ನಮ್ಮ ದೇಶನೂ ಅಷ್ಟೇ. ದೇಶದ ಪಕ್ಕದ ರಾಷ್ಟ್ರಗಳು ಯಾವ್ದಾದ್ರು ಶತ್ರು ರಾಷ್ಟ್ರ ಇದ್ರೆ ನಮಗೆ ಭಯ, ಎಲ್ಲ ಮಿತ್ರ ರಾಷ್ಟ್ರಗಳಿದ್ರೆ ನಮಗೆ ಆ ಭಯ ಇರೋದಿಲ್ಲ. ನಮ್ಮ ಏಳಿಗೆಗೆ ಸಹಕಾರ ನೀಡ್ತವೆ ಅಂತಕ್ಕಂಥ ಒಂದು ನಂಬಿಕೆ ಇರುತ್ತೆ. ಸೊ ಹೀಗೆ ಈ ನೆರೆಹೊರೆಯೂ ಸಹ ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಅಕ್ಕಪಕ್ಕದ ಮನೆಯವರು ಏನ್ ಮಾಡ್ತಾರೆ, ಅವ್ರು ಯಾವ ರೀತಿ ನಡ್ಕೊಳ್ತಾರೆ, ಅವರು ಗುಣಗಳನ್ನು ನಾವು ಮನುಷ್ಯ ಕಲಿತಾ ಹೋಗ್ತಾನೆ. ಸುತ್ತಮುತ್ತ ಮನೆಯವರು ಎಲ್ಲರೂ ಒಳ್ಳೆಯವರಾಗಿದ್ರೆ, ಒಳ್ಳೆ ಮಾತನಾಡ್ತಕ್ಕಂಥ ಜನ ಇದ್ರೆ ನೀನು ನಿಮ್ಮ ಭಾಷೆನ ಬಹಳ ಮೃದುವಾಗಿ ಇರುತ್ತೆ. ಅವ್ರು ಕೆಟ್ಟ ಕೊಳ್ತಾ ಮಾತಾಡ್ತಕ್ಕಂಥ ಜನ ಇದ್ರು ನೆರೆಹೊರೆಯಲ್ಲಿ ಅಂತಂದ್ರೆ ನೀವು ಸಹ ನಿಮ್ಮ ಮನೆಯಲ್ಲಿ ಮಾತಾಡದೇ ಇದ್ರು ಸಹ ನೀವು ಅವರಿಂದ ಸ್ವಲ್ಪ ಕಲ್ತ್ಕೊಂಡು ಮನೆಯಲ್ಲಿ ಮಾತಾಡೋ ಸಾಧ್ಯತೆ ಇರುತ್ತೆ. ಸೊ ಹೀಗೆ ನೋಡಿ. ನೆಕ್ಸ್ಟ್ ಲಿಂಗ ಹಾಗೂ ಸಾಮಾಜಿಕರಣ. ಈಗ ಲಿಂಗ ಹಾಗೂ ಸಾಮಾಜಿಕರಣ ಅಂದ್ರೆ ಲಿಂಗ ತಾರತಮ್ಯ ಇರಬಾರ್ದು ಅಂತ ಇವತ್ತು ನೋಡ್ತೀವಿ. ಲಿಂಗ ತಾರತಮ್ಯವನ್ನು ನಾವು ನೋಡ್ತೀವಿ. ಯಾಕೆ ನೋಡ್ತೀವಿ ಅಂತಂದ್ರೆ ಉದಾಹರಣೆ ನೋಡಿ, ಲಿಂಗ ತಾರತಮ್ಯ ಹೇಗಿದೆ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಮನೆಗಳಲ್ಲಿ ಮಗ ಯಾರಾದ್ರೂ ಸಂಜೆ 8 ಗಂಟೆಯಿಂದ ಎಲ್ಲೋ ಹೋಗಿ 10ವರೆಗೆ 11 ಗಂಟೆಗೆ ಬಂದ್ರೆ ಪೇರೆಂಟ್ಸು, ನಿಮ್ಮ ತಂದೆ ತಾಯಿಗಳು ಅಂತ ಏನು ದೊಡ್ಡ ಪ್ರಶ್ನೆಯನ್ನ ಮಾಡೋದಿಲ್ಲ. ಯಾಕೋ ಈಗ ಹೋಗಿದ್ದೆ, ಮುಂಚೆ ಬರಕ್ಕಾಗತ್ತಿಲ್ವಾ ಅಂತ ಅನ್ಬೋದು ಒಂದು ಮಾತ. ಆದರೆ ಅಕ್ಷಂತಗಳ ಸಾಧ್ಯತೆಗಳು ಕಡಿಮೆ. ಪರವಾಗಿಗಳು ಗಂಡು ಮಗ ಹೋಗಿದ್ದಾನೆ. ಅದೇ ರೀತಿ ಹೆಣ್ಮಕ್ಳು 8 ಗಂಟೆಯಿಂದ ಎಲ್ಲೋ ಹೋಗಿ 11 ಗಂಟೆಗೆ ಬಂದ್ರೆ ಆಯ್ತು ಪರವಾಗಿಲ್ಲ ಅನ್ನಲ್ಲ ಅಂತಾರ? ಇಲ್ಲ. ಯಾಕೆ? ಇದೇ ಲಿಂಗ ಭೇದ, ಲಿಂಗ ತಾರತಮ್ಯ ಅಂತ ಕರೀತಾರೆ. ಲೇಟಾಗಿ ಬಂದ ಮಗನನ್ನ ಪ್ರಶ್ನೆ ಮಾಡಿದ ತಂದೆ ತಾಯಿಗಳು ಲೇಟಾಗಿ ಬಂದ ಮಗಳ ಬಗ್ಗೆ ಕತ್ತಾಗೋದಕ್ಕಿಂತ ಮುಂಚೆ ಮನೆ ಸೇರ್ಕೋಬೇಕು ಅಂತ ಗೊತ್ತಾಗೋದಿಲ್ವೇ ಅಂತೇಳಿ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸ್ವಭಾವ. ಇದನ್ನ ಲಿಂಗ ತಾರತಮ್ಯ. ಸಾಮಾಜಿಕರಣ ಪ್ರಕ್ರಿಯೆಯಲ್ಲಿ ಈ ಲಿಂಗ ತಾರತಮ್ಯತೆ, ಲಿಂಗ ಹಾಗೂ ಸಾಮಾಜಿಕರಣ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಹೋಗ್ತೇವೆ. ಈಗ ನೋಡಿ, ನಾವು ಬಹಳ ಪ್ರಮುಖವಾಗಿ ಏನ್ ಹೇಳ್ತೀವಿ ಅಂತಂದ್ರೆ ಇದು ಬಹಳ ವ್ಯತ್ಯಾಸ ಇತ್ತು. ಈಗ ಅದು ಆ ಲಿಂಗ ತಾರತಮ್ಯತೆ ಕಡಿಮೆ ಆಗ್ತಾ ಬರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಹಿಂದೆ ಬಾಲಕಿಯರನ್ನ ಶಾಲೆಗೆ ಕಾಲೇಜಿಗೆ ಸೇರಿಸ್ತಕ್ಕಂಥ ಒಂದು ಪದ್ಧತಿ ಬಹಳ ಕಡಿಮೆ ಇತ್ತು. ಹೆಣ್ಮಕ್ಳು ಓದೋ ಸಂಖ್ಯೆ ಬಹಳ ಕಡಿಮೆ ಇತ್ತು. ಮುಂದೆ SSLC ಆದ ತಕ್ಷಣ ಕಾಲೇಜಿಗೆ ಕಳಿಸೋ ಸಂಖ್ಯೆ ಅಂತೂ ಬಹಳ ಕಡಿಮೆ ಇತ್ತು. ಅದಕ್ಕೋಸ್ಕರ ಸರ್ಕಾರಗಳು ಏನ್ ಮಾಡಿದ್ವು ಅಂತಂದ್ರೆ ಮಹಿಳಾ ಕಾಲೇಜುಗಳು ಸಪರೇಟ್ ಆಗಿ, ಮಹಿಳಾ ಕಾಲೇಜುಗಳು, ಮಹಿಳಾ ಹೈಸ್ಕೂಲ್ಗಳು, ಶಾಲಾ ಕಾಲೇಜುಗಳನ್ನ ಕರೀತೀವಿ, ಅವ್ರಿಗೆ ಸಪರೇಟ್. ಇವತ್ತು ವುಮೆನ್ಸ್ ಕಾಲೇಜ್ ಅಂತ ನೋಡ್ತೀವಿ, ಗರ್ಲ್ಸ್ ಹೈಸ್ಕೂಲ್ ಅಂತ ನೋಡ್ತೀವಿ. ಆದ್ರೆ ಬಾಯ್ಸ್ ಹೈಸ್ಕೂಲ್, ಬಾಯ್ಸ್ ಕಾಲೇಜ್ ಅಂತ ಸಪರೇಟ್ ಮಾಡೋದು. ಅವ್ರಿಗೋಸ್ಕರ ಅಷ್ಟೇ ಅಂತ ನೋಡಲ್ಲ, ಅವ್ರಿಗೋಸ್ಕರ ಅಷ್ಟೇ ಇರಲ್ಲ. ಅವ್ರು ಕೋ ಎಜುಕೇಶನ್ ಅಂದ್ರೆ ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲ ಇರ್ತಕ್ಕಂಥದ್ದನ್ನ ನೋಡ್ತೇವೆ. ಅಥವಾ ಗರ್ಲ್ಸ್ ಕಾಲೇಜ್ ಅಥವಾ ವುಮೆನ್ಸ್
ವುಮೆನ್ಸ್ ಕಾಲೇಜ್ ಅಂತ, ಗರ್ಲ್ಸ್ ಹೈಸ್ಕೂಲ್ ವುಮೆನ್ಸ್ ಕಾಲೇಜ್ ಅಂತ ನಾವು ನೋಡ್ತೇವೆ. ಯಾಕೆ ಹಂಗೆ ಮಾಡಿದ್ರು, ಯಾಕೆ ಹಿಂಗೆ ಹಿಂದೆ ಇತ್ತು ಅಂದರೆ, ಗರ್ಲ್ಸ್ ಕಾಲೇಜಿನಲ್ಲಿ ಆದರೆ ಮಗಳು ಸೇಫ್ ಆಗಿರ್ತಾಳೆ, ಅಲ್ಲಿ ಕಲಿತಾಳೆ, ಅಲ್ಲಿ ಯಾವುದು ಏನಾದರೂ ಟೀಸ್ ಮಾಡ್ತಕ್ಕಂಥ, ಬಾಯ್ಸ್ನಿಂದ ಟೀಸ್ ಮಾಡ್ತಕ್ಕಂಥ ಒಂದು ತೊಂದರೆ ಇರೋದಿಲ್ಲ. ಈ ಒಂದು ಮೆಂಟಾಲಿಟಿ ಪೇರೆಂಟ್ಸ್ಗಳಲ್ಲಿ, ಸಮಾಜದಲ್ಲಿ ಇದ್ದಂತ. ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ಹಿಂದೆ ಇತ್ತು ಅದು. ಯಾಕೆ ಅಂತಂದ್ರೆ ಆ ರೀತಿ ಕಾರಣ ಆಗಲಿಕ್ಕೆ ಪುರುಷರ ಒಂದು ಶೋಷಣೆ ಕಾರಣ ಆಗಿತ್ತು ಅಂತಕ್ಕಂಥದ್ದನ್ನ ಮತ್ತೇನು ಹೇಳಬೇಕಾಗಿತ್ತು. ರೇಗಿಸ್ತಕ್ಕಂಥದ್ದು ಹೆಣ್ಮಕ್ಳನ್ನ, ಈ ರೀತಿ ಚಟುವಟಿಕೆಗಳು ಇರೋದಿಲ್ಲ ಗರ್ಲ್ಸ್ ಕಾಲೇಜಿನಲ್ಲಿ ಅಂತ ಹೇಳಿ ಸೇಫ್ ದೃಷ್ಟಿಯಿಂದ, ಸುರಕ್ಷತೆ ದೃಷ್ಟಿಯಿಂದ ಇವತ್ತು ನಗರ ಪ್ರದೇಶಗಳು ಇವತ್ತಿಗೂ ಇದಾವೆ ವುಮೆನ್ಸ್ ಕಾಲೇಜ್, ಸಪ್ರೇಟ್ ವುಮೆನ್ಸ್ ಕಾಲೇಜ್. ಅಲ್ಲಿ ಯಾರು ಭಾಷೆ ಹೋದ್ರೆ ಹೊಡಿತಾರೆ. ಸೊ ಹಾಗಾಗಿ ಸೇರ್ಕೊಳ್ಳೋದಿಲ್ಲ. ಗರ್ಲ್ಸ್ ಹೈಸ್ಕೂಲ್ ಕುಳಿತಾರೆ ಸಪ್ರೇಟ್. ಹಾಗೆ ಬರೇ ಬಾಯ್ಸ್ ಹೈಸ್ಕೂಲ್ ಇಲ್ಲ, ಎಲ್ಲೂ ಇಲ್ಲ. ಯಾಕೆಂದ್ರೆ ಕೋ ಎಜುಕೇಶನ್ ಎಲ್ಲ ಕಡೆ ಇರ್ತಕ್ಕಂಥ, ಬರೇ ಬಾಯ್ಸ್ ಸಪ್ರೇಟ್ ಯಾವ ಇರೋದಿಲ್ಲ. ಯಾಕೆ ಅಂದ್ರೆ ಅವರಿಗೆ ಆ ಲಿಂಗ ಸಮಾನತೆ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಇವತ್ತು ದಿವಸ ಎಲ್ಲ ಚಟುವಟಿಕೆಗಳಲ್ಲಿ ಸ್ತ್ರೀ ಭಾಗವಹಿಸ್ತಾ ಇದೆ. ಗಣಿಗಾರಿಕೆಯಲ್ಲಿ ಭಾಗವಹಿಸ್ತಿದ್ದಾಳೆ, ಸುರಂಗ ಕೊಡ್ತಕ್ಕಂಥ ಒಂದು ಕೆಲಸದಲ್ಲಿ ಭಾಗವಹಿಸ್ತಿದ್ದಾಳೆ, ಸೈನ್ಯದಲ್ಲಿ ಭಾಗವಹಿಸ್ತಾ ಇದ್ದಾಳೆ, ವಿಮಾನ ಓಡಿಸೋದ್ರಲ್ಲಿ ಭಾಗವಹಿಸ್ತಾ ಇದ್ದಾಳೆ, ಕಾರ್ಖಾನೆಗಳಲ್ಲಿ ದುಡಿತಾ ಇದ್ದಾಳೆ. ಹಿಂದೆ ಈ ಪ್ರಕ್ರಿಯೆಯಲ್ಲಿ ಇರಲೇ ಇಲ್ಲ ಹೆಣ್ಮಕ್ಳು. ಸೊ ಆದಷ್ಟು ತಾರತಮ್ಯಕ್ಕೆ ತಗ್ತಾ ಇದೆ. ಇನ್ನೂ ಪೂರ್ಣಗೊಂಡಿಲ್ಲ ಅಂತ ಅನ್ಬೋದು, ತಗ್ತಾ ಇರೋದಂತೂ ಸತ್ಯ, ಇನ್ನು ಒಪ್ಕೋಬೇಕಾಗುತ್ತೆ. ಇವತ್ತು ನಿರಮ್ಮಳವಾಗಿ, ಬಹಳ ಭಯಭೀತರಾಗಿ, ಹಿಂದೆ ಸ್ವತಂತ್ರವಾಗಿ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಒಬ್ಬೊಬ್ಬರನ್ನೇ ಸಾಧನೆ ಮಾಡಿರ್ತಕ್ಕಂಥ, ಒಬ್ಬೊಬ್ಬರನ್ನೇ ಓದ್ತಕ್ಕಂಥ ಸಾಧ್ಯತೆಗಳನ್ನ ನಾವು ನೋಡ್ತೇವೆ. ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೊಂದಿರತಕ್ಕಂಥ ಹೆಣ್ಮಕ್ಳನ್ನು ನಾವು ನೋಡ್ತೇವೆ. ಇಷ್ಟನ್ನ ನಾವು ಬಹಳ ಪ್ರಮುಖವಾಗಿ ನಾವು ಇದನ್ನ ನೋಡ್ತೇವೆ ಈ ಕ್ಲಾಸಲ್ಲಿ. ಇಷ್ಟನ್ನ ಈ ಒಂದು ಚಾಪ್ಟರ್ಲಿ ನೀವು ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ.